ಮನೆಗಳಲ್ಲಿ ಕೂತು ನಮ್ಮ ಪಾಠಶಾಲೆಯ ಆಟ ಪಾಠಗಳನ್ನ ನೋಡಿ ಮನಸ್ಸು ತುಂಬಿ ಹಾರೈಸ್ತಾ ಇರ್ತಕ್ಕಂತಹ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇದು ಕರ್ನಾಟಕದ 1ನೇ ಸ್ಥಾನದಲ್ಲಿರ್ತಕ್ಕಂತಹ ಹಾಸ್ಯದ ಒಂದು ಕಾರ್ಯಕ್ರಮ ಮಜಾ ಭಾರತ. ನಾನು ಮಜಾ ಭಾರತದ ಮಜಾ ಮೇಷ್ಟ್ರು ನಿರಂಜನ್ ದೇಶಪಾಂಡೆ. ಇವತ್ತು ಶಿಕ್ಷಕರ ದಿನಾಚರಣೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ಕುತಿ ಅಂತ ದೊಡ್ಡವರು ಹೇಳಿದ್ದಾರೆ. ಸೊ ನಮ್ಮೆಲ್ಲಾ ತಪ್ಪುಗಳನ್ನ ತಿದ್ದಿ ತೀಡಿ ನಮ್ಮನ್ನ ಮುನ್ನಡೆಸತಕ್ಕಂತಹ ಗುರುಗಳಿಗೆ ವಂದಿಸ್ತಾ ನಮ್ಮ ತೀರ್ಪುಗಾರನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮ ತಪ್ಪು ಒಪ್ಪುಗಳನ್ನ ತಿದ್ದಿ ತೀಡಿ ಸರಿಯಾದ ದಾರಿಯಲ್ಲಿ ನಡೆಸ್ತಕ್ಕಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂತಹ ಗುರುಗಳ ಗುರು ಕಿರಣ್ ಅವರಿಗೆ ಕಾರ್ಯಕ್ರಮಕ್ಕೆ ಮಕ್ಕಳ ಜೋರ ಚಪ್ಪಾಳೆ ಹೊಡಿರಿ. ಸ್ವಾಗತಿಸೋಣ. ಸ್ವಾಗತ ಸುಸ್ವಾಗತ. ನಮ್ಮ ಶಾಲೆಯ ಚಿತ್ರಕಲೆಯ ಉಪಾಧ್ಯಾಯಿನಿಯಾದಂತಹ ಮಯೂರಿ ಅವರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮಸ್ಕಾರ ಮೇಷ್ಟ್ರೆ. ಹಲೋ ಗುರು ಸರ್, ಗುರುಗಳು ಅಂದಿದ ತಕ್ಷಣ ನಿಮಗೆ ನೆನಪು ಬರುವಂತಹ ಗುರುಗಳು ಯಾರು? ಮೊದಲು ಕನ್ನಡಿ ಬಿಟ್ಟು ನನ್ನ ಚಿಕ್ಕನಿರುವಾಗ ಸಂಗೀತದ ಗುರುಗಳು ಸ್ಕೂಲಲ್ಲಿ ಅವ್ರು ನೆನಪಾಗ್ತಾರೆ. ಹೈಸ್ಕೂಲಿಗೆ ಬಂದ್ರೆ ನಮಗೆ JB ಮೆಂಡೋನ್ಸ ಅಂತ ಅದಕ್ಕೆ ತುಂಬಾ ಇಷ್ಟಪಟ್ಟದ ಟೀಚರ್ಸ್ ಅವರೇ ನನಗೆ. ಅದ್ಭುತ. ಮಯೂರಿ ನಿಮ್ಗೆ? ನನಗೆ ನನ್ನ ಡಾನ್ಸ್ ಮಾಸ್ಟರ್ ನೆನಪಾಗ್ತಾರೆ, ಸುನೀಲ್ ಆಚಾರ್ಯ ಅಂತ. ಸೊ ನಾನು 14 ವರ್ಷ ಡಾನ್ಸ್ ಕಲ್ತಿದ್ದೀನಿ ಅವ್ರ ಹತ್ರ. ಸೊ ಅವ್ರು ನೆನಪಾಗ್ತಾರೆ ಗುರುಗಳು ಅಂದ ತಕ್ಷಣ. ವೆರಿ ನೈಸ್. ಇನ್ನು ನನಗೆ ಹೇಳ್ಬೇಕು ಅಂದ್ರೆ ನನಗೆ ನನ್ನ ಮೊದಲ ಗುರು ನನ್ನ ತಾಯಿ, ಮನೆಯೇ ಮೊದಲ ಪಾಠಶಾಲೆ. ಅದು ಬಿಟ್ರೆ ನಮ್ಮ ಶಾಲೆಯಲ್ಲಿ ಶ್ರೀಧರ ಹೆಗಡೆ ಅಂತಿದ್ರು, ನಾನು ಬಹಳ ನೆನೆಸ್ಕೋತೀನಿ. ಇವತ್ತು ನಾನು ಏನೇ ಆಗಿರೋದಕ್ಕೆ ಕಾರಣ ಎಲ್ಲ ಅವರೇ. ಧನ್ಯವಾದಗಳು ಸರ್. ಇನ್ನ ಮಜಾ ಭಾರತಿಗೆ ನಗಿಸ್ಬೇಕು ಅಂತಾನೆ ಪಣ ತೊಟ್ಟು ಬಂದಿರುವಂತ ನಮ್ಮ ಶಾಲೆಯ ಗುರುಗಳ ಮಾತನ್ನ ಯಾವತ್ತೂ ಮೀರದ, ಗುರುಗಳಿಗೆ ಯಾವಾಗಲೂ ಮರ್ಯಾದೆಯನ್ನ ಕೊಡ್ತಕ್ಕಂತಹ ನಮ್ಮ ಶಾಲೆಯ ವಿದ್ಯಾರ್ಥಿಗಳೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಮೊದಲ ಅನೆಯ ಪ್ರಹಸನವನ್ನ ಶುರು ಮಾಡೋಣ. ನೋಡಿ, ಜೈಲು ಕೂಡ ಒಂದು ರೀತಿಯಲ್ಲಿ ಸ್ಕೂಲ್ ಇದ್ದ ಹಾಗೆ. ಸ್ಕೂಲ್ ನಲ್ಲಿ ತಪ್ಪು ಮಾಡಿದ್ರೆ ಪನಿಷ್ಮೆಂಟ್ ಕೊಡ್ತಾರೆ, ಜೈಲಲ್ಲಿ ಪನಿಷ್ಮೆಂಟೇ ಪಾಠ ಕಲಿಸುತ್ತೆ. ಸೊ ಈ ಜೈಲು ಹಕ್ಕಿಗಳು ಕೂಡ ಕಾಮಿಡಿ ಮಾಡ್ತಾರಂತೆ. ಬನ್ನಿ ನಾವು ಜೈಲಿಗೆ ಹೋಗಿ ಆ ಕಾಮಿಡಿನ ನೋಡ್ಕೊಂಡ್ ಬರೋಣ. ಬನ್ನಿ ಕೈದುಗಳೇ ಎಲ್ಲರೂ ಬನ್ನಿ. ಮೇಲಿಂದ ಎಲ್ಲಾನು ನೋಡು, ಈ ಭೂಮಿಯಲ್ಲಿ ನಂತರ ಯಾರಿಲ್ಲ ನೋಡು. ನನ್ ಸವಾಸ ಬಂದ್ರೆ ನಿನ್ನ ಚುಚ್ಚಿ 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 ನೋಡು. ಈ ಟೈಗರ್ನ ಡಾಗ್ ಅಂತ ಕರಿಬೇಡ, ಸಾಯ್ಸಾಕ್ಬಿಡ್ತೀನಿ. ಕನ್ವರ್ ನಹಿ ಕನ್ವರ್ ಲಾಲ್ ಬೋಲ. ಅಗತ್ಯ ನಿನಗೇನ್ ಬೇಕು ಕೇಳು, ನಾನು ಕೊಡ್ತೀನಿ. ಪುಟ್ಟ ಪುಟ್ಟ ಹೆಜ್ಜೆ, ಪುಟಾಣಿ ಹೆಜ್ಜೆ. ಸ್ಟಾಪ್! ಈ ಎಲ್ಲ ಮಕ್ಕಳು ದೇಶಕ್ಕಾಗಿ, ನ್ಯಾಯಕ್ಕಾಗಿ, ಧರ್ಮಕ್ಕಾಗಿ ಹೋರಾಡೋ ದೇಶ ಪ್ರೇಮಿಗಳಾಗ್ಲಿ ಅಂದ್ರೆ ನೀವು ದೇಶದ್ರೋಹಿಗಳಾಗಿದ್ದೀರೇನ್ರೋ? ಯಾರು ನೀನು? ಇಲ್ಗೆ ಯಾಕೆ ಬಂದೆ? ಹೊಸ್ತಾಗಿ ಅಪಾಯಿಂಟ್ ಆಗಿರೋ ಲಾಂಗು ಮಚ್ಚು ದೊಣ್ಣೆ ಇವೆಲ್ಲ ನಿಮ್ಮ ಆಯುಧ. ನೀವೆಲ್ಲ ರೌಡಿಗಳು. ನಿಮ್ಮನ್ನ ಕೇಳೋರು ಯಾರು ಇಲ್ಲ ಅಂತ ಬಾಲ ಏನಾರೋ ಬಿಚ್ಚಿದ್ರೆ ಬುಲ್ಡೆ ಹೊಡೆದಿರಡು ಓಳ್ ಮಾಡ್ಬಿಡ್ತೀನಿ. ನೀವೆಲ್ಲ ನನಗೆ ಬಚ್ಚಾಗಳು, ಲುಚ್ಚಾಗಳು. 1947ರಿಂದ 1997 ತನಕ ಗಾಂಧಿ ಸತ್ತಾಗಿಂದ ಗಾಂಧಿ ಮರೆಯೋವರು ಸ್ವತಂತ್ರನ ಒಬ್ಬ ಗಂಡು ತಂದ್ಕೊಟ್ಟ. ಅದನ್ನ ನೀನು ಬೇರೆ ತರ ಯೂಸ್ ಮಾಡ್ತಾ ಇದ್ಯಾ? ನೀವೀಗ ನಮ್ಮ ದೇಶಕ್ಕೆ ಬಗ್ನಿಗೂಟ ಇಡ್ತೀರಾ ಅಂತ ಗೊತ್ತಿದ್ದಿದ್ರೆ ಬ್ರಿಟಿಷ್ ಅವ್ರನ್ನ ಇಲ್ಲೇ ಇಟ್ಕೊಂಬೋದಾಗಿತ್ತು. ಅವ್ರಿಗೇನಾಗಿತ್ತು? ಬೆಳ್ಳಕ್ ಬೇರೆ ಇತ್ತು. ಪರಂಗಿ ಅವ್ರನ್ನ ಫಿರಂಗಿಯಲ್ಲಿ ಉಡಾಯಿಸ್ತವ್ರು. ಹೆಂಗಿದ್ವಿ? ಯಾಕಿಂಗಾದ್ವಿ? ನಾನು ಡ್ಯೂಟಿಯಲ್ಲಿದ್ದಾಗ ಯಾವನಾದ್ರೂ ಬಾಲ ಬಿಚ್ಚಿದ್ರೆ, ಬಾಲ ಅಲ್ಲ, ನಾನು ಏನನ್ನೂ ಬಿಚ್ಚಿಕ್ಕಿಲ್ಲ. ಸೈಲೆಂಟ್ ಆಗಿರ್ಬೇಕು. ಅಯ್ಯೋ, ನನ್ನನ್ನು ಕ್ಷಮಿಸ್ಬಿಡಿ ಸಾರ್. ಏನೋ ಎಂಟ್ರಿ ಚೆನ್ನಾಗಿರ್ಲಿ ಅಂತ ಬಂದೆ ಸಾರ್, ಪ್ಲೀಸ್ ಸಾರ್.
ತಗೊಳ್ಳಿ ಸರ್ ಬಡ್ಡಿ ಬೇಡಿ ಸರ್ ಪಕ್ಕದ ಸೆಲ್ಗೆ ಓಡೋಗ್ಬಿಡ್ತೀನಿ ಸರ್. ಪಕ್ಕದ ಸೆಲ್ಲಲ್ಲಿ ಗಲಾಟೆ ಮಾಡ್ತಾ ಇದ್ಯಾ, ಇಲ್ಲಿ ಕರ್ಕೊಂಡು ಬಂದ್ಬಿಟ್ರೆ ನಾನು ಯೂನಿಫಾರ್ಮ್ ಕತ್ಕೊಂಡ್ ಬರ್ತೀಯ. ಸರ್ ಹೊಡಿಬಿಡ್ತಾರೆ. ಇವ್ನ ಹುಷಾರಾಗಿ ನಾಯಿ ತರ ನೋಡ್ಕೊಡು. ನನ್ಗೆ ಹೊಡಿತೀಯ ನೀನು? ಈಗ ನಿನ್ಗೆ ನಾನು ಹೆಂಗ್ ಹೊಡಿತೀನಿ ನೋಡು. ಗುದ್ದೆ ಪುಟ್ಟ ಪುಟ್ಟ ಹೆಜ್ಜೆ ಪುಟಾಣಿ ಹೆಜ್ಜೆ. ಅಣ್ಣ ಎಂಟ್ರಿ ಚೆನ್ನಾಗಿರ್ಲಿ ಅಂತ ಬಂದೆ ಅಣ್ಣ, ಬಿಟ್ಬಿಡಣ್ಣ. ತರ್ಲ ಚಾಕುನ ಅಣ್ಣ 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 ನನ್ನ ಸಾಯಿಸ್ಬೇಡ ಅಣ್ಣ, ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ. ನೀನಾ ಅಣ್ಣ? ಅಣ್ಣ ಅಣ್ಣ ಸಾಯಿಸ್ಬೇಡ ಅಣ್ಣ, ಸಾಯಿಸ್ಬೇಡ ಅಣ್ಣ. ನಿನ್ನ ಈಗ ಹೆಂಗೆ ಹೊಡಿತೀನಿ ನೋಡು. ಬೇಡ, ಬೇಡ. ಹೆಂಗೆ ಕತ್ತರಿಸ್ತೀನಿ ನೋಡು. ಸೌತೆಕಾಯ ಕತ್ತರಿಸಿ ಕೊಡು. ಸೌತೆಕಾಯಿನ ಅಣ್ಣ ನನ್ನ ಸುಟ್ಟಾಕ್ಬೇಡ ಅಣ್ಣ, ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ, ಪ್ಲೀಸ್. ತೊಳೆದು ಕಟ್ ಮಾಡು. ನೀರ ನಿಂದೇನಿಲ್ವಣ? ಸೌತೆಕಾಯಿ ಕೊಟ್ಟಾಗಿದೆ, ನೀನ್ ಅದನ್ನ ಕಟ್ ಮಾಡು ಆಗಿದೆ. ಈಗ ಕಟ್ ಮಾಡಿರೋ ಸೌತೆಕಾಯಿ ಎಲ್ಲ ನಂದೇ. ಅಯ್ಯೋ ನನ್ನ ಮಕ್ಕಳದೇ. ಅಣ್ಣ ಅಣ್ಣ ಹೊಡಿಬೇಡಿ ಅಣ್ಣ, ಪ್ಲೀಸ್ ಅಣ್ಣ. ಅಕ್ಕಪಕ್ಕ ಜೈಲರು ಅಣ್ಣ ತಮ್ಮಂತರ ಹಿಂಗೆಲ್ಲ ಕಿತ್ತಾಡ್ಬಾರ್ದು. ಒಳಗಡೆ ಹೆಂಗ ಬಂದಿದೀವಿ, ಆದ್ರೆ ಹೊರಗಡೆ ತಪ್ಸ್ಕೊಂಡೋಗೋದ್ ಹೆಂಗೆ? ಒಂದೇ ಒಂದು ತಿಂಡಿ ಬೇಕು, ಇಲ್ಲಿಂದ ತಪ್ಸ್ಕೋಬೇಕು. ಏನ್ರೋ ಪಾರ್ಟಿ ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ಅಭಿ ಎಷ್ಟೇ ಸ್ಕಿಟ್ ಮಾಡ್ತಾ ಇದೀಯಾ? ಯಾಕೆ? ಪಾರ್ಟಿ ಸಾಂಗ್ ಯಾವ್ದು, ಎಂಟ್ರಿ ಸಾಂಗ್ ಯಾವ್ದು ಗೊತ್ತಿಲ್ವಲ್ಲ ನಿಂಗೆ? ವಿಧಾನಸೌಧದ ಮುಂದಿರೋ 4 ಸಿಂಹಗಳಲ್ಲಿ 3 ಸಿಂಹಗಳು ನ್ಯಾಯ ನೀತಿ ಧರ್ಮಕ್ಕೆ ಪ್ರತಿರೂಪಗಳಾದ್ರೆ ಕಾಣದೇ ಇರೋ 4ನೇ ಸಿಂಹ ಕಣೋ ಈ ಪೊಲೀಸರೆಲ್ಲರಿಗೂ ಒಂದು ಸಲ. ನೋಡಕ್ ಒಳ್ಳೆ ಮರಿ ಆನೆ ಇದ್ದಂಗ ಅವನೇ ಸಿಂಹ ಅಂತ. ಏನ್ರೋ ಪೊಲೀಸ್ ಅಂದ್ರೆ ಮರ್ಯಾದೆನೇ ಇಲ್ವೇನ್ರೋ? ಮರ್ಯಾದೆ ಕೊಡಬೇಕಲ್ವಾ ನೀನು? ಮರ್ಯಾದೆಯಿಂದ ಹೋಗ್ತಾ ಇರಿ. ಜೈಲ್ ಸೆಲ್ ನ ಏನೋ ಬ್ಯಾಚುಲರ್ ರೂಮ್ ತರ ಇಟ್ಕೊಂಡಿದ್ದೀರಾ? ಅದಳು ಹೋಗೋ ಬರೋ ಅಂತ ಬೇರೆ. ನೋಡ್ ಮಚ್ಚ, ಮುಚ್ಕೊಂಡ್ ಕೇಳಲೇ. ಅದೇ ಚೆನ್ನಾಗಿತ್ತು. ನೋಡ್ ಮಚ್ಚ, ಇದೇ ನಮ್ಮ ಅಪ್ಪ ಕೊಟ್ಟಿರೋ ಮನೆನ. ಬೆಳಿಗ್ಗೆ ಎದ್ದು ನೀರ್ ಹಾಕಿ ರಂಗೋಲಿ ಬಿಡಕ್ಕೆ. ಇಲ್ಲಿ ಟಾಯ್ಲೆಟ್ ಯಾವ್ದು, ಕಿಚನ್ ಯಾವ್ದು, ಬಾತ್ರೂಮ್ ಯಾವ್ದು ಯಾವ್ದು ಗೊತ್ತಾಗಲ್ಲ ಜೈಲಲ್ಲಿ. ಅಪ್ಪಿ ಇಲ್ಲಿ ಏನ್ ಸರ್, ನೀನು ಜೈಲಿಂದ ರಿಲೀಸ್ ಆಗ್ತಾ ಇದೆಯಾ? ಹೋಗು. ಸರ್ ನನಗೆ ಇವ್ರನ್ನೆಲ್ಲ ಬಿಟ್ಟು ಹೋಗಕ್ಕ ಆಗಲ್ಲ ಸರ್. ಕ್ಯಾನ್ಸಲ್ ಮಾಡ್ಕೊಳ್ಳಿ. ಕ್ಯಾನ್ಸಲ್ ಮಾಡೋ ಒಂದ್ ಕೂಡ್ಲೆ ಕ್ಯಾನ್ಸಲ್ ಮಾಡಕ್ಕಿದೇನು ವೀಸಾ ಏನು? ರಿಲೀಸ್ ಆರ್ಡ್ರು ಕಣೋ. ನೀ ಬಾ ಅಂದ ಕಲೆ ಬರಕ್ಕೆ ಹೋಗುವಂತ ತಕ್ಷಣ ಹೋಗಕ್ ನಾ ಏನ್ ಕ್ಯಾಬ ಕ್ಯಾನ್ಸಲ್ ಮಾಡ್ಕೊಳ್ರಿ. ಕೇಸ್ ಮುಗಿದ್ ಕೂಡ್ಲೆ ಹೋಗ್ತಾ ಇರ್ಬೇಕು ಕಣೋ. ಇವಾಗ ಕೇಸ್ ಆಯ್ತಲ್ಲ, 7 ವರ್ಷ ಒಳಗಡೆ ಹಾಕಬಿಡಿ. ಬಟ್ಟೆ ಒಣಗಿದೆ ಒಳಗಡೆ ಹಾಕೊಳ್ಳಿ ಅನ್ನೋ ತರ ಹೇಳ್ತಾ ಇದೆಯಲ್ಲೋ. ಇಲ್ಲಿ ನೀವ್ ಯಾರು ನಾನ್ ಯಾರು ಅನ್ನೋದೇ ಅರ್ಥ ಆಗ್ತಾ ಇಲ್ವಲ್ಲೋ. ನೋಡಿ ಸರ್, ನಿಮ್ಗಿಂತ ನಾವು ಒಳಗಡೆ ಒಳ್ಳೆ ಪೊಸಿಷನ್ ಅಲ್ಲೇ ಇದ್ದೀವಿ. ಹೊರಗಡೆ ನೀವು ಪೊಲಿಟಿಷಿಯನ್ ಕಾಯೋದು ನೀವೇ, ಇಲ್ಲಿ ನಮ್ ಕಾಯೋದು ನೀವೇ. ಒಟ್ನಲ್ಲಿ ನಿಮ್ ಕೆಲ್ಸ ಎಲ್ರು ಕಾಯದೆ. ತುಂಬಾ ಮಾತಾಡ್ತಾ ಇದೀರಾ. ನಮ್ ಸಾಹೇಬ್ರು ಬರ್ಲಿ, ಬೋಟ್ಗೆ ಕೈ ಹಾಕಿ ಎಳೆದು ಬಿಡ್ತಾರೆ. ಸರ್ ಹಂಗೆ ಎಳ್ದ್ಬಿಟ್ಟಿ ಚೆನ್ನಾಗಿ ರೋಸ್ಟ್ ಮಾಡಿಸ್ಬಿಟ್ಟು ತಗೋ ಬನ್ನಿ. ಈ ಮಿಲ್ಟ್ರಿ ಹೋಟ್ಲಲ್ಲಿ ಮಾಡ್ತಾರಲ್ಲ ಹಂಗೆ. ಸ್ವಲ್ಪ ಖಾರ ಕಮ್ಮಿ ಹಾಕ್ಸಿ, ನಂಗೆ ಸ್ಟೋನ್ ಆಗಿದೆ ಪ್ಲೀಸ್. ಮಚ್ಚ ಕೇಳಿಸ್ಕೊಳ, ತಪ್ಪು ಮಾಡೋರೆಲ್ಲ ಹೊರಗಡೆ ಇದಾರೆ, ಸತ್ಯ ಹೇಳೋರೆಲ್ಲ ಹೊರಗಡೆ ಇದೀವಿ. ನಿಮ್ ಡಿಪಾರ್ಟ್ಮೆಂಟ್ ದವ್ರೆ ಹಿಂಗೆ ಮಾಡ್ದವ್ರನ್ನ ಬಿಟ್ಟು ನೋಡ್ದವ್ರನ್ನ ಇಲ್ಲಿ ಕರ್ಕೊಂಬಂದ್ ಗುಂಬಿಡ್ತಾರೆ. ಹೋಗು ನಿಮ್ ಸಾಹೇಬ್ಗೆ ಹೋಗಿ ಹೇಳು, ಇಲ್ಲಿ ಬೆಡ್ ಫುಡ್ ಅಡ್ಜಸ್ಟ್ ಆಗ್ತಿಲ್ಲ, ಬೇರೆ ಕಡೆ ವ್ಯವಸ್ಥೆ ಮಾಡು ಅಂತ. ಅಪ್ಪಿ ಬೈಲಿ, ಇಲ್ಲೇ ಪಕ್ಕದಲ್ಲಿ ಒಂದು 5 ಸ್ಟಾರ್ ಹೋಟ್ಲ್ ಇದೆ, ಯಾಕೆ ಎಲ್ರು ಶಿಫ್ಟ್ ಆಗ್ಬಾರ್ದು? ನಮ್ದೇನು ಅನುಕೂಲ ಇಲ್ಲ, ಅಲ್ಲಿ ಗೀಸರ್ ಇದೆ ತಾನೆ. ಮಾಡೋ ಅಲ್ಪ ಕೆಲಸಗಳೆಲ್ಲ ಮಾಡ್ಬಿಟ್ಟು ಇವಾಗ ನನ್ನ ಮುಂದೆನೆ ಪೋಸ್ಟ್ ಕೊಡ್ತೀರಾ? ನೋಡೋ, ಇವತ್ತೊಬ್ರು ನನ್ನ ಮಗನ್ ಚಾನಲ್ ಇಂದ ಇಂಟರ್ವ್ಯೂ ಮಾಡಕ್ ಬರ್ತಾ ಇದಾರೆ. ಕರೆಕ್ಟ್ ಆಗಿ ಬಿಹೇವ್ ಮಾಡಿ. ಸರ್, ನನ್ ಮಗ ಚಾನಲ್ ಇಂದ ನಮ್ನ ಇಂಟರ್ವ್ಯೂ ಮಾಡಕ್ಕೆ ಇದೊಂದೇ ಸರ್ ಒಳ್ಳೆ ಮಾತು ಹೇಳುತ್ತ ನೀವು. ಏನಾದ್ರೂ ಗಾಂಚಲಿ ಮಾಡಿದ್ರು ನಮಸ್ಕಾರ. ಅಯ್ಯೋ ನನ್ನ ಮಗನೇ, ನನಗೆ ವಿಸಿಲ್ ಹಾಕಿ ಕರಿತೇನೋ? ಮೇಡಮ್ ಬನ್ನಿ. ಏನು ಏನಿಲ್ಲ ಹೋಗಿ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಮುದ್ದಾದ ತುಂಟು ಹುಡುಗಿ.
ನನ್ನ ಹೆಸರು ಸುಷ್ಮಿತಾ ಅಂತ. ನಾನು ನನ್ನ ಮಗನ್ ಚಾನೆಲ್ ಇಂದ ಬಂದಿದ್ದೀನಿ. ಬನ್ನಿ ಕೈದಿಗಳನ್ನ ಮಾತಾಡ್ಸೋಣ, ಅವರ ಕತೆ ವ್ಯತೆ ಏನು ಅಂತ ಕೇಳೋಣ. ಹಾಯ್, ಹೌ ಆರ್ ಯು? ಚೆನ್ನಾಗದೆ ತುಡ್ತಾ ಇರೋ ಏನಾನ ಎದ್ದೇಳಿಸ್ಬಿಟ್ಟು ಹೆಂಗಿದ್ಯಾ ಅಂತ ಕೇಳ್ದಂಗಾಯ್ತಿದ್ದು. ನಾವೇನು ಐಸೂರಲ್ಲಿ ಇದೀವಿ, ಅವಾಗ ಕೇಳಕ್ಕೆ ಇರೋದು ಜೈಯಲ್ಲಿ. ಅಯ್ಯೋ, ಹೀಗೆ ಸುಮ್ಮನೆ ಮಾತು ಕೇಳಿದೆ ಸರ್. ಓಕೆ, ನೀವು ಯಾವ ಕೇಸ್ ಮೇಲೆ ಇಲ್ಲಿ ಬಂದಿದ್ದೀರಾ ಸರ್? ನೀವು ನಾನಾ ಯಾ ಯಾ ದಿನ 5 ಜನ ಹುಡುಗಿರ್ನ ಬಿಡ್ದಂಗೆ ಕಾಲ್ ಮಸಾಜ್ ಮಾಡ್ತಿದ್ದೆ. ಮೆಸೇಜು ಕಾಲು ಮಾಡ್ತಿದ್ದೆ ಅಂದೆ ಅಮ್ಮ. ಮಗ, ಈ ಡೈಲಾಗ್ ನಾವು ಡಬಲ್ ಮೀನಿಂಗ್ ಮಾಡ್ಬೇಕು ಅಂತಾನೆ ಹೇಳಿತ್ತು. ನಾನ್ ಡಬಲ್ ಮೀನಿಂಗ್ ಬಿಟ್ಟು ಎಷ್ಟು ತಿಂಗಳಾಯ್ತಾ? ಏನ್ ಮಾತಾಡ್ತಾ ಇದ್ದೀನಿ ನೀನು? ಆಯ್ತಾಯ್ತು, ಸಮಾಧಾನ ಸಮಾಧಾನ. ಅಲ್ಲ, ಇಷ್ಟು ಸಣ್ಣ ಕೇಸ್ಗೆ ನಿಮ್ನ ಒಳಗ್ ಹಾಕ್ಬಿಟ್ಟು ನಾನು ಕಾಲು ಮೆಸೇಜು ಮಾಡ್ತಿದ್ದೆ ಯಾರಿಗೆ ಅನ್ಕಂದ್ರೆ? ಯಾರಿಗೆ? ಮಿನಿಸ್ಟ್ರು ಮಕ್ಕಳು, ಕಮಿಷನರ್ ಮಕ್ಕಳು, ಲಾಯರ್ ಮಕ್ಕಳು. ಹೌದು. ನೀನು ಜೈಲ್ಗಲ್ಲ ಗಲ್ಲಿಗೆರಿಸ್ಬೇಕಿತ್ತು. ಸರ್, ನೀವು ಯಾವ ಕೇಸ್ ಮೇಲೆ ಇಲ್ಲಿ ಬಂದಿರೋದು? ನಾವು ಹುಡ್ತಾಗ ನಮ್ಮ ಅಪ್ಪ ಎ ಇಂದ ಹೆಸರು ಇಡೋಣ ಅಂತ, ನಮ್ಮ ಅವ್ವ ಬಿ ಇಂದ ಇಡೋಣ ಅಂತ. ನಮ್ಮ ಅಪ್ಪನಿಗೆ ತಲೆ ಕೆಟ್ಟು ಮನೇಲಿ ಎಲ್ಲರನ್ನು ಕತ್ತರಿಸ್ಬಿಟ್ರು. ಅವತ್ತಿಂದ ಯಾರಾದ್ರೂ ಎ ಅಂದ್ರೆ ಎಲ್ಲ ಕತ್ತರಿಸ್ಕೊ ಬರ್ತಾ ಇದೀನಿ. ಅದಕ್ಕೆ ಈಗ ಇವನಿಗೆ ಕೆ ಇಂದ ಹೆಸರು ಇಟ್ಟಿದ್ದಾರೆ. ಅಲ್ಲ ಸರ್, ನಿಮ್ಗೆ ಏನ್ ನೀವಿಬ್ರೇ ಸ್ಕಿಟ್ ಮಾಡಿ ನಾವು ಮನೆಗೆ ಹೋಯ್ತೀವಿ. ಸರ್, ನೀವ್ ಯಾವ ಕೇಸ್ ಮೇಲೆ ಇಲ್ಲಿ ಬಂದಿರೋದು? ಪರವಾಗಿಲ್ಲ, ನಮ್ಮೂರು ಗುಂಡ್ಲುಪೇಟೆ. ನಾನು ಹಿಂಗೆ ಒಂದಿನ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರ್ಬೇಕಾದ್ರೆ ನನ್ನ ಫ್ರೆಂಡ್ ಸೂರಿ ಅಂತ ಉಗುರಿದ್ಯಾ ಮಗ ಅಂತ ಕೇಳ್ದ. ಹ್ಞೂ ಮಗ ಇದೆ ಅಂತಂದೆ. ಸ್ವಲ್ಪ ಕೆರಿದ್ಯಾ ಅಂತಂದ. ನಾನು ಹೋಗಿ ಹಿಂಗ್ ಕೆರೆದೆ. ಮುಯ್ಯಲ್ಲಿರೋ ನವೆ ಎಲ್ಲ ನನಗ್ ಬಂದ್ಬಿಡ್ತು. ಅವತ್ತಿಂದ ಯಾವನಾರ ನನಗೆ ಮೈ ಮುಟ್ಟಿ ಮಾತಾಡಿಸ್ರೆ ಅಲ್ಲೇ ಅಡ್ಡ ಕತ್ತರಿಸ್ ಹಾಕ್ಬಿಡ್ತೀನಿ. ಒಂದು ದಿನ ನಡು ರೋಡಲ್ಲಿ ಬಸ್ ನಿಲ್ಸಿದ್ರಾ? ಇಲ್ಲ, ಒಬ್ಬನ ಅಡ್ಡ ಕತ್ತರಿಸಿದ್ದೆ. ಅವತ್ತೇ ನನಗೆ ಗುಂಡ್ಲುಪೇಟೆ ಗಂಡುಗಲಿ ಅಂತ ಬಿರುದು ಕೊಟ್ರಾ? ಇಲ್ಲ, ರೆಸ್ಟೋರೆಂಟ್ ಅಲ್ಲಿ ಬರ್ದು ಕೊಟ್ರು. ಓಕೆ ಬಿಡಿ. ಸರ್, ನೀವು ಯಾವ ಕೇಸ್ ಮೇಲೆ ಇಲ್ಲಿ ಬಂದಿರೋದು? ನಾನ್ ಚಿಕ್ಕವನಿದ್ದಾಗ ನಮ್ಮಪ್ಪ ಲೇ ನೀ ದೊಡ್ಡವನಾದ್ಮೇಲೆ ಏನಾಗ್ತೀಯ ದೊಡ್ಡವನಾದ್ಮೇಲೆ ಏನಾಗ್ತೀಯ ಅಂತ ಕೇಳ್ತಾ ಇದ್ರು. ನಾನು ದೊಡ್ಡವನಾದ್ಮೇಲೆ ಏನಾದ್ರೂ ಆಗ್ಬೇಕು ಅಂತ ಡಿಸೈಡ್ ಮಾಡಿದೆ. ಈಗ 40 ವರ್ಷ ಆಗಿದೆ, ಏನೂ ಆಗಿಲ್ಲ. ಯಾಕಂದ್ರೆ ನಾನು ಇನ್ನು ದೊಡ್ಡವನ್ ಆಗೇ ಇಲ್ಲ. ಹಿಂಗೆ ಒಂದಿನ ನಮ್ಮಪ್ಪ ಪಾಲಿಡಾಲ್ ಹಾಕ್ಬೇಕು ಅಂತ ತಗೊಂಡ್ಬಂದಿದ್ರು. ನಾನು ಹಾಕ್ಬಿಟ್ಟೆ. ತೋಟಕ್ಕ ಅಲ್ಲ, ಊಟಕ್ಕೆ. ಅವಾಗ್ಲೇ ನಂಗೆ ಪೊಲೀಸರು ಇಲ್ಲಿ ಕರ್ಕೊಂಡ್ ರುಬ್ತಾ ಇದ್ದಾರೆ. ಕರೆಕ್ಟ್ ಆಗಿ ಮಾಡಿದ್ದಾರೆ. ಬರಲ್ಲ? ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನ ಇಂಟರ್ವ್ಯೂ ಮಾಡಿ ನಂಗೆ ತುಂಬಾ ಖುಷಿ ಆಯ್ತು. ಬರಲ್ಲ? ಒಟ್ಟು ಮಾತಾಡಿಸ್ಬೇಡ ಕಣಲ್ಲ, ಕಿತ್ತೋಗಂಗ್ ಕೊಡ್ಬಿಡ್ತೀನಿ. ಕಿತ್ತೋದನ ಅಂತ ಹೇಳಿದ್ರೆ ಅಲ್ಲೂ ಉತ್ತೋಂಗ್ ಕೊಡ್ತೀನಿ ಮಾತ್ರ. ಹೋಗಲ್ಲೇ ಅನ್ಬೇಡ ಅಂತ ಎಷ್ಟು ಸತಿ ಹೇಳಿದ್ದೀನಿ ನಿನಗೆ. ಯಾಕ್ರೋ ಗಲಾಟೆ ಮಾಡ್ತಾ ಇದ್ದೀರಾ? ನೀನ್ ಯಾಕೆ ಕೊಳ್ತಾ ಇದ್ಯಾ? ನೀ ಏನು ಮಾಡಲ್ಲ, ಸುಮ್ನಿರ್ತೀಯ ಅಂತ ಹೇಳ್ತಾರೆ. ಏನು ಮಾಡ್ದೇನೆ ಒಂದು ಕೊಲೆ ಮಾಡ್ಬಿಟ್ಟ. ಕೊಲೆ ಮಾಡಿದ್ಮೇಲೂ ಏನು ಮಾಡಲ್ಲ ಅಂತ ಹೇಳ್ತಿದ್ದಾರೆ. ನೋಡ್ರೋ, ಈ ಗಣೇಶ ಹಬ್ಬಕ್ಕೆ ನಾವೆಲ್ಲರೂ ಸೇರ್ಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕು ಅಂತ ಮೇಲಧಿಕಾರಿಗಳು ಡಿಸೈಡ್ ಮಾಡಿದ್ದಾರೆ. ಎಷ್ಟೊಂದು ಜನಗಳು ಋಣಾನು ಬಂದರೇನು, ಇವತ್ತು ನಿಮ್ಗಳನ್ನೆಲ್ಲ ನೋಡುವಂತ ಒಂದು ಸೌಭಾಗ್ಯ ಸಿಕ್ಕಿದಿಲ್ಲ. ಅದಕ್ಕಿಂತ ದೊಡ್ಡ ಆನಂದ ಇನ್ನೊಂದಿಲ್ಲ ಅಂತ ನನ್ನ ಮಾತು ನಾ ಮುಗಿಸ್ತಾ ಇದ್ದೀರಾ. ನಮಸ್ತೆ. ಅವತ್ತು ನಮ್ಮನ್ನೆಲ್ಲ ನೋಡ್ತಾ ಇದ್ರೆ ಖುಷಿ ಆಗ್ತದ. ನಿಮ್ಗಳ ಗೊತ್ತಲ್ಲ ನಾನೆಲ್ಲ ಅಂತ ಒಂದು ದುಃಖ. ಆದ್ರೆ ನಮ್ಗಳ ಮನೇಲಿ, ನಿಮ್ಗಳ ಆಟೋದಲ್ಲಿ, ನಿಮ್ಗಳ ಲಾರಿಲೇ ಇದ್ದೇನೆ. ಆದ್ರೆ ಶಂಕರಣ್ಣನಿಗೆ ಒಂದು ಕೊನೆ ಆಸೆ ಇದೆ. ನನ್ನ ಒಂದೇ ಒಂದು ಸಾಂಗಿಗೆ ನಮ್ಮ ಸಂತೋಷ್ ಅವರು ಡ್ಯಾನ್ಸ್ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಮಾಡಿಸ್ತೀರಾ? ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ರೆ ಮಿಮಿಕ್ರಿ ಅಲ್ಲ ಕಣೋ. ಅಲ್ಲ ಕಣೋ. ಏಯ್, ಹಾಡೋದು, ಕುಣಿಯೋದು, ಮಿಮಿಕ್ರಿ ಮಾಡೋದಲ್ಲ ಕಣೋ. ನಾವೆಲ್ಲರೂ ಸೇರ್ಕೊಂಡು ಒಂದು ನಾಟಕ ಮಾಡ್ಬೇಕು. ಯಾನ್ ಕೇಳ್ತಾ ಇದ್ದೆ? ನಾನ್ ನಾಟಕ ಮಾಡ್ಕೆ ಕಲಾವಿದ್ರ ಮಾತಾಡೋ. ಈ ತರ ಅಲ್ವಾ ಸರ್ ಹೇಳ್ತಾ ಇರೋದು? ಮಾಡ್ತೀವಿ ಸರ್, ಈ ತರ ನಾಟಕ ಮಾಡ್ತೀವಿ. ನಾಟಕ ಅಂದ್ರೆ ಕುರುಕ್ಷೇತ್ರ ಮಾಡೋಣ. ಲೋ ಮಗ, ನಾನು ಲೇಡೀಸ್ ಮಾಡ್ತೀನಾ? ಹಂಗಾರೆ ನಾನು ಸೂತ್ರಧಾರಿ ಮಾಡ್ತೀನಿ. ನಾನು ಇದು ದುಶಾಸನ ಮಾಡ್ತೀನಿ. ನೀ ಏನು ಮಾಡಲ್ಲ, ಸುಮ್ನಿರ್ತೀಯ ಅಂತಾರೆ. ಇವಾಗ ಏನ್ ಮಾಡ್ಬೇಕು? ನಾನು ದೊಡ್ಡದು ಮಾಡ್ಬೇಕು. ಓ, ಲೀಡು. ಇವನ್ ಲೀಡ್ ಮಾಡ್ಬೇಕಂತೆ. ಅದೇ ಕುರುಕ್ಷೇತ್ರದಲ್ಲಿ ದೊಡ್ಡ ಪಾತ್ರ ಅಂದ್ರೆ ಯಾವ್ದು? ಧೃತರಾಷ್ಟ್ರ. ಸರಿ, ಸಣ್ಣ ಬಟ್ಟೆ ಕಟ್ಬಿಟ್ಟು ಕುರುಸ್ಲಾಲ್ಗೆ. ಧೃತರಾಷ್ಟ್ರ ಮಾಡ್ತೀಯಾ? ದೊಡ್ಡದ ನಮಗೆಲ್ಲ ನೀನೇ ಅಪ್ಪ. ಹಂಗಂದ್ರೆ ದೊಡ್ಡದೇ ಬಿಡು. ಸೂತ್ರಧಾರಿಗಳೇ, ಸರ್
ನಾನು ಒಂದು ಪಾತ್ರ ಮಾಡ್ತೀನಿ. ಅಕ್ಕಂದು ರುಬ್ಬಾಕ್ಬಿಡೋಣ. ಸರ್ ಒಳಕ್ ಹೋಗ್ಬಿಟ್ಟಿದ್ದೆಲ್ಲ ಬಿಚಾಕ್ಬಿಟ್ಟೆ ಪಂಚೆ ಹಾಕ ಬನ್ನಿ ನೀವು ನಕುಲ ಮಾಡಿ. ಓಕೆ ಸರ್. ಭಕ್ತಾದಿಗಳಲ್ಲಿ ವಿನಂತಿ, ಈ ದಿವಸ ಕಲಾವಿದರುಗಳಾದ ನಾವುಗಳು ಪೌರಾಣಿಕ ಎಂಬ ಸುಂದರ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ನಮ್ಮಲ್ಲಿ ಯಾವುದೇ ತಪ್ಪು ನೆಪಗಳು ಬಂದರು ನಮ್ಮನ್ನು ಮರೆಸಿ ಕಾಪಾಡಬೇಕೆಂದು ಶಿರಸಾವಹಿಸಿ ಬೇಡುವೆನು. ಈಗ ನಾಟಕ ಶುರುವಾಯ್ತದೆ. ಪ್ರಿಯೆ ಚಾಂದಿನಿ, ಎಲ್ಲಿರುವೆ ಬೇಗ ಬಾ. ಆ ಕುರುಕ್ಷೇತ್ರದಲ್ಲಿ ಚಾಂದಿನಿ ಎಲ್ಲಿ ಬತ್ತಾವಳ? ಇದು ಇಂಪ್ರೂವೈಸೇಷನ್ ಮಾಡ್ತಾ ಇರೋದು, ಸುಮ್ನೆ ಸೀರೆ ಉಟ್ಕೊಂಡ್ ಜಲ್ಪ ಬಾ ಸಖಿಯೇ, ಬೇಗ ಬೇಗ ಬಾ. ಎಲ್ಲಿರುವೆ ನೀನು, ಬೇಗ ಬಾ. ಎಲ್ಲವೋ ದ್ರೌಪದಿ, ತುಂಬಿದ ಸಭೆಯಲ್ಲಿ ಅಣ್ಣನಿಗೆ ಅವಮಾನ ಮಾಡಿದೆಯಲ್ಲ, ಇವತ್ತು ನಿನ್ನ ಸೀರೆಯನ್ನು ಎಳೆದು ಬಿಡುವುದೇ. ಮೈದುನ ಲಕ್ಷ್ಮಣ. ಹಂಗಲ್ಲ ಕಣ, ಮೈದುನ VVS ಲಕ್ಷ್ಮಣ. ಹೋ ತೆರಿಗೆ. ಇಲ್ಲಿ ಮಾಡ್ತಾ ಇರೋದು ಕುರುಕ್ಷೇತ್ರ, ಇಲ್ಲೆಲ್ಲ ಬಂದಳು ಸೀತೆ. ನನ್ನ ಕ್ಯಾರೆಕ್ಟರ್ ನಾನು ಹೆಂಗಾರ ಇಂಪ್ರೂವೈಸೇಷನ್ ಮಾಡ್ಕತ್ತೀನಿ, ನೀನ್ ಯಾವನ್ ಕೇಳಕ್ ಹೋಗಲಿ. ಈಗೇನು ನೀ ಸೀತೆಯಾ? ನಾ ಸೀತೆ. ನಾ ಲಕ್ಷ್ಮಣ. ಎಲ್ಲವೋ ದುರ್ಯೋಧನ. ಇಲ್ಲಿ ಕುರುಕ್ಷೇತ್ರ ನಡೀತಾ ಇದ್ದ ದುರ್ಯೋಧನಕ್ಕೆ, ಇಲ್ಲಿ ನಡೀತಾ ಇರೋದು ರಾಮಾಯಣ. ತಡಿ ತಡಿ ತಡಿ, ಯಾರಪ್ಪ ನೀನು? ನನ್ನ ಕುಲ. ನೀನು ನಕುಲ ಅಲ್ಲ ಕಣ ಮರಿಯ, PC ಇಲ್ಲಿಗೆ ಹಾಕೊಂಡಿದ್ದೆ, ತಲೆ ಕೆಟ್ಟಾಗಿದ್ದದ ನಿನ್ಗೆ. ಕೇಳ್ತೀನಿ ತಡಿ, ಯಾರಪ್ಪ ನೀನು? ನಾ PC. ನಿನ್ PC ಅಲ್ಲ ಕಣ ಮರಿಯ, ಈ ನಾಟಕದಲ್ಲಿ ನಕುಲ ಎಲ್ಲ ತಲೆ ಕೆಟ್ಟಾಗದೆ. ಕೇಳ್ತೀನಿ ತಡಿ, ಯಾರಪ್ಪ ನೀನು? ನಮ್ PC ನಕುಲ. ಈ ನಾಟಕದಲ್ಲಿ PC ನಕುಲ ಎಲ್ಲಿ ಬಂದನು? ನಕುಲ ಸಾದೇವ ಬರ್ತಾರೆ. ಹೇಳ್ತೀನಿ ತಳ್ಳ, ಕರೆಕ್ಟ್ ಆಗಿ ಹೇಳಪ್ಪ, ಯಾರಪ್ಪ ನೀನು? ಪ್ರೇಕ್ಷಕ. ಪ್ರೇಕ್ಷಕರು ಬರೋದು ಶೂಟಿಂಗ್ ದಿನ ತಾನೆ, ಪ್ರಾಕ್ಟೀಸ್ ಯಾಕೆ ಬಂದಿದೆ? ಕೇಳ್ತೀನಿ ತಡಿ, ಕರೆಕ್ಟ್ ಆಗಿ ಹೇಳಪ್ಪ, ಯಾರಪ್ಪ ನೀನು? ಯಾರಲ್ಲ. ಮೈಲಿ, ನೀನು ರಾವಣ, ಹೋಗಿ ಅವಳನ್ನ ಎತ್ತಾಕಂದಿ ಹೋಗು. ಇಲ್ಲಿ ನಿಂತಿರೋದು ದ್ರೌಪದಿ ತಾನೆ, ರಾವಣ ಹೆಂಗ್ ಬರ್ತಾನೆ? ಈಗ ತಾನೆ ಏನಂದೆ? ನನ್ನ ಕ್ಯಾರೆಕ್ಟರ್ ನಾನು ಹೆಂಗಾರ ಇಂಪ್ರೂವೈಸೇಷನ್ ಮಾಡ್ಕತ್ತೀನಿ, ನೀನ್ ಅವನ್ ಕೇಳಕ್ಕೆ. ಹೋಗ್ಲಿ ಬಿಡು. ನೋಡಪ್ಪ, ನೀನು ದುಶ್ಯಾಸನ, ಹೋಗಿ ಸೀರೆ ಹೇಳಿ. ಎಲ್ಲವೋ ದ್ರೌಪದಿ. ಆಫೀಸರ್ ಆಗಿ ನೀನು ಒಂದು ಹುಡುಗಿ ಸೆರಗ್ಗೆ ಕೈ ಹಾಕ್ತಿಯಲ್ಲ, ನಿಂಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನೋ? ಜಗ ಒಂದ್ ನಿಮಿಷ ಸರ್, ಬನ್ನಿ. ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ ಕೆಲಸ ಮಾಡ್ತಾರ? ಅಲ್ಲ, ಪೊಲೀಸ್ ಆಗಿ ನಿಮ್ಗೆ ಮಾನ ಮರ್ಯಾದೆ ಏನು ಇಲ್ವಾ ಸರ್? ಒಂದು ಹೆಣ್ಗೆ ಸೀರೆಗೆ ಕೈ ಹಾಕ್ತಾ ಇದ್ದೀರಲ್ಲ. ನೀನೇ ನನ್ನ ದುಶ್ಯಾಸನ ಆದ್ದಲ್ಲೋ. ಭೀಮಾ, ಸೀರೆ ಹೇಳಿಲಿ ಬಿಡಿ. ಬಾರ. ಸುಮ್ಮನಿರು ದ್ರೌಪದಿ. ಅವತ್ತು ಒಂದು ದಿನ ಎಳೆಯಲು ಬಿಡಲಿಲ್ಲವೇ? ದಿನ ಬಂದು ಎಳ್ಕೊಂಡು ಹೋಗಕ್ಕದೇನ್ ಸ್ಕ್ರೀನ? ಅಯ್ಯೋ ನನ್ನ ಮಗನೇ. ಕುರುಕ್ಷೇತ್ರನೇ ಬೇಡ, ರಾಮಾಯಣನೇ ಮಾಡ. ನೋಡು, ಇವನು ಮಾಯಾ ಜಿಂಕೆ, ಅವನು ಸೀತೆ, ನೀನು ಲಕ್ಷ್ಮಣ, ನೀನು ರಾಮ, ನಾನೇ ರಾವಣ. ಒಂದ್ ನಿಮಿಷ ಮುಂದಕ್ಕೆ. ಅತ್ತಿಗೆ, ಈ ಕೆರೆಯನ್ನು ದಾಟಿ ನೀವು ಬರಬೇಡಿ, ಬಂದರೆ ನನ್ನ ಮೇಲಾಣೆ. ಅಯ್ಯಯ್ಯೋ, ಮಾಯಾ ಜಿಂಕೆ. ಸೀತೆ ಬಾ. ನನ್ನ ಮೈದನ ರೇಖೆ ಹಾಕಿದ್ದಾನೆ, ದಾಟ್ಕೊಂಬರ್ಬೇಡ ಅಂದಿದ್ದಾನೆ. ದಾಟ್ಕೊಂಬರ್ಬೇಡ ಅಂದಿದ್ದೇನೆ, ಹಾರ್ಕೊಂಬರ್ಬೇಡ ಅಂದಿಲ್ವಲ್ಲ. ಜಿಂಕೆನ ಹೊಡೆದ್ರೆ ಇನ್ನೂ 14 ವರ್ಷ ಜೈಲ್ಗೆ ಹಾಕ ಗುಂಬಿಡ್ತಾರ ಕಣ. ಹೌದೌದು, ಅದು ಚಿಕ್ಕ ಕ್ಯಾರೆಕ್ಟರ್, ನಂಗೂ ಮಾಡಕ್ ಇಷ್ಟ ಇರ್ಲಿಲ್ಲ. ರಾಮ ಲಕ್ಷ್ಮಣ ಎಷ್ಟು ಬೇಗ ಬರ್ಬಾರ್ದು ಕಂಡ್ರು. ಸರ್ ನಮಸ್ತೆ ಸರ್, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ ಕೆಲಸ ಮಾಡ್ತಾರ? ಪೊಲೀಸು. ಅವಾಗ್ಲೇ ಹೇಳ್ದೆ ತಾನೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿ ಇಟ್ಕೊಂಡು ಸೀರೆ ಕೈ ಹಾಕಂಗಿಲ್ಲ ಅಂತ. ಒಂದ್ ನಿಮಿಷ, ಎಷ್ಟು ದಿನಗಳಿಂದ ಈ ಕೆಲಸವನ್ನು ಮಾಡಬೇಕೆಂದು ಅಂದುಕೊಂಡಿದ್ದೆ ನೀನು? ಅಯ್ಯೋ ಕೋತ್ ನನ್ನ ಮಗನೇ. ನಾಟಕ ಮಾಡಿಸಿ ನೀವೆಲ್ಲ ಕಲಾವಿದ್ರು ಅಂತ ಬಿಡುಗಡೆ ಮಾಡೋಣ ಅನ್ಕೊಟ್ರೆ ನನಗೆ ಹೊಡಿತೀರೇನ್ರು? ನಾಟಕ ಕ್ಯಾನ್ಸಲ್, ಗಲ್ಲು ಶಿಕ್ಷೆ ಸ್ಯಾಂಕ್ಷನ್. ನಮ್ಮ ಹೆಡ್ ಮಾಸ್ಟರ್ ಆಗಿರುವಂತ ಗುರು ಕಿರಣ್ ಅವರು ಏನ್ ಹೇಳ್ತಾರೆ ಕೇಳೋಣ. ಹೇಳಿ ಸರ್. ಸೂಪರ್ ಎಂಟ್ರಿ. 3 ಜನ ಎಲ್ಲ ಟೈಗರು, ಅಂಬರೀಷು ಎಲ್ಲ ಬಂದು ಒಂಥರ ಫುಲ್ ಕಮರ್ಷಿಯಲ್ ಟಚ್ ಕೊಟ್ರಿ. ಕಾರ್ತಿಕ್, ಯು ಆರ್ ಜಸ್ಟ್ ವಂಡರ್ಫುಲ್. ಥ್ಯಾಂಕ್ ಯು. ಪರ್ಟಿಕ್ಯುಲರ್ಲಿ ಅಣ್ಣವ್ರದ್ದು, ಶಂಕರ್ನಾಗ್ ಇದು ಮಿಮಿಕ್ರಿ ವಾಸ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು.
ಹೈಯೆಸ್ಟ್ ಇಂಟ್ರೆಸ್ಟಿಂಗ್ ಪಾತ್ರ ಇದ್ದಿದ್ದು ನಮ್ಮ ಬಸುದು. ಅರ್ಜುನ್ ಲಾಟ್ ಆಫ್ ಇಂಪ್ರೂವ್ಮೆಂಟ್, ಸೂಪರ್, ಪ್ರೌಡ್ ಆಫ್ ಯು ಗೈಸ್, ಕೀಪ್ ಇಟ್ ಅಪ್. ಧನ್ಯವಾದಗಳು. ಈಗ ನಮ್ಮ ಶಾಲೆಯ ಡ್ರಾಯಿಂಗ್ ಟೀಚರ್ ಆಗಿರೋಂಥ ಮಯೂರಿ ಏನ್ ಹೇಳ್ತಾರೆ ಕೇಳೋಣ. ನಮ್ಮ ಚಂದನವನದಲ್ಲಿ ಎಲ್ಲಾ ಕಲಾವಿದರು ಇಲ್ಲಿರೋರು ಆಲ್ರೆಡಿ ಸೌಂಡ್ ಮಾಡ್ಬಿಟ್ಟಿದ್ದೀರಾ, ಆಲ್ರೆಡಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದ್ದೀರಾ. ಐ ಹ್ಯಾವ್ ಟು ಮೆನ್ಷನ್, ನೀವೇನು ಆ ಸೆಟಪ್ ಇತ್ತು ಆರ್ಟ್ ಡಿಪಾರ್ಟ್ಮೆಂಟ್ಗೆ ಥಮ್ಸ್ ಅಪ್. ನಿಜವಾಗ್ಲೂ ನಾವು ಜೈಲಲ್ಲಿ ಇದ್ದಂಗೆ ಫೀಲ್ ಆಗ್ತಿತ್ತು, ಸಕ್ಕದಾಗಿತ್ತು. ಧನ್ಯವಾದಗಳು. ಥ್ಯಾಂಕ್ ಯು. ಹಾಗೆ ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾನೇ ಖುದ್ದಾಗಿ ನೃತ್ಯವನ್ನ ಹೇಳ್ಕೊಟ್ಟಿರ್ತಕ್ಕಂತಹ ಶಿಷ್ಯರಾದಂತಹ ನವೀನ್ ಹಾಗೂ ಚರಣ್ ಅವರು ಬಂದು ಗುರುದಕ್ಷಿಣೆಯ ಮುಖಾಂತರವಾಗಿ ನನಗೆ ಡ್ಯಾನ್ಸ್ ಮುಖಾಂತರ ಅರ್ಪಿಸ್ತಾ ಇದ್ದಾರೆ. ಅವ್ರಿಗೆ ದಯವಿಟ್ಟು ಜೋರಾಗಿ ಚಪ್ಪಾಳೆ ಹೊಡೆದ ಬರ ಮಾಡ್ಕೋಣ. ಶಿಷ್ಯಂದ್ರ ಬಂದ್ರು, ಬನ್ನಿ. ಒಂದು ಮಟ್ಟಕ್ಕೆ ನಾನು ಹೇಳ್ಕೊಟ್ಟಿದ್ದಕ್ಕಿಂತ ಚೆನ್ನಾಗೇ ಮಾಡಿದ್ದೀರಾ ಕಂಡ್ರು, ಚೆನ್ನಾಗೇ ಮಾಡಿದ್ವಿ. ಬಂಡ್ರು ನನ್ನ ಶಿಷ್ಯಂದ್ರಲ್ವೇನ್ರು ನೀವು. ನಮ್ಮ ಶಿಷ್ಯಂದ್ರು ಏನ್ ಮಾಡಿದ್ರು ನಮಗೆ ಸಂತೋಷನೇ. ಇಬ್ರು ಚೆನ್ನಾಗಿ ಮಾಡಿದ್ದೀರಾ. ಆದ್ರೆ ಆ ಲಾಸ್ಟ್ ಅಲ್ಲಿ ಎಡಗಾಲ್ ಒಂಚೂರು ಆ ಕಡೆ ಹಿಂಗ್ ಬರ್ಬೇಕಾಗಿತ್ತು. ಮಿಕ್ಕಿದೆಲ್ಲ ಚೆನ್ನಾಗಿ ಬಂತು. ಸೂಪರ್ ಅಮ್ಮ, ಚಪ್ಪಾಳೆ ಹೊಡಿದ್ವಿ. ಥ್ಯಾಂಕ್ ಯು. ಮೃಗಾಲಯದಲ್ಲಿ ಹುಲಿ ಸಿಂಹಗಳನ್ನ ನೋಡಿದಾಗ ಏನ್ ಚೆನ್ನಾಗಿದೆ, ಅದ್ಭುತವಾಗಿದೆ ಅಂತ ಚಪ್ಪಾಳೆ ತಟ್ತೀವಿ. ಕೆಲವೊಂದು ಸಿನಿಮಾಗಳು ಹಾಗೆ ಅದ್ಭುತವಾಗಿದೆ ಅಂತ ನೋಡಿ ಎಂಜಾಯ್ ಮಾಡಿದೆ. ಅದು ಬಿಟ್ಟು ನಾನು ಹಾಗೆ ಇರ್ತೀನಿ, ನಾನು ಹಾಗೆ ಆಗ್ತೀನಿ ಅಂತಂದ್ರೆ ಏನಾಗುತ್ತೆ ಅಂತ ಇತಿಹಾಸದ ಪಾಠದಲ್ಲಿ ಇರ್ತಕ್ಕಂತಹ ಅಧ್ಯಾಯ ನಂಬರ್ 18 ಹೊರೆಯಲ್ಲಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ, ಪ್ರಹಸನದಲ್ಲಿ ನಮ್ಮ ವಿದ್ಯಾರ್ಥಿಗಳು ಅದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ವಿದ್ಯಾರ್ಥಿಗಳ ಬನ್ನಿ. ಐ ಲೈಕ್ ಇಟ್. ಸರ್, ನನ್ನ ಹೆಸರು ಬೆಟ್ಟಗೌಡ ಅಂತ. ನಿನ್ನೆ ರಕ್ತ ಕಣ್ಣೀರ್ ಸಿನಿಮಾಗೆ ಹೋಗಿದೆ ಸರ್. ಅದರಲ್ಲಿ ಹೀರೋ ಲೈಫ್ ನ ಏನ್ ಸಖತ್ತಾಗಿ ಎಂಜಾಯ್ ಮಾಡಿದಾರೆ ಗೊತ್ತಾ. ಅದಕ್ಕೆ ನಾನು ಇವತ್ತಿಂದನೂ ಅದೇ ರೀತಿ ಲೈಫ್ ನ ಎಂಜಾಯ್ ಮಾಡ್ಬೇಕು ಅಂತ ಈ ಗೆಟಪ್ ಅಲ್ಲಿ ರೆಡಿಯಾಗಿ ಬಂದಿದ್ದೀನಿ ಸರ್. ಏನೋ ಇದು ಅವತಾರ? ಶಟ್ ಅಪ್ ಯು ಬ್ಲಡಿ. ಡೋಂಟ್ ಕಾಲ್ ಮೀ ಬೆಟ್ಟ, ಕಾಲ್ ಮೀ ಮೋಹನ. ರಕ್ತ ಕಣ್ಣೀರು ಮೋಹನ ಮ್ಯಾನ್. ನೀನ್ ಯಾವ ರಕ್ತ ಕಣ್ಣೀರು ಮೋಹನರ ಆಗಿರೋ. ನಿನ್ನ ಭಾಷಣ ಕೇಳಕ್ಕೆ 1000 ಜನ ಕಾದ್ಕೊಂಡ್ ಕುಂತವ್ರೆ. ಭಾರತದ ಬಗ್ಗೆ ಒಂದ್ 4 ಮಾತು ಚೆನ್ನಾಗಿ ಮಾತಾಡ ಬಾ. ನಮ್ಮ ದೇಶದ ಹಣೆ ಬರಾನೇ ಇಷ್ಟು. ಭಾಷಣ ಅಂದ್ರೆ ಸಾಕು, ಬಾಯ್ ಬಿಡ್ಕೊಂಡು ಕೂತ್ಕೊಂತಾರೆ ನನ್ನ ಮಕ್ಕಳು. ಅಪ್ ಡೌನ್ ಅಗೈನ್ ವಾಲ್ಯೂಮ್. ಓಕೆ ಓಕೆ ಓಕೆ. ಮಾನ್ಯ. ಶಟ್ ಅಪ್ ಯು ಬ್ಲಡಿ. ಭಾಷಣಕ್ಕೆ ನಾನು ಕರೆದು ನೀನ್ ಬೊಗಳ್ತಾ ಇದೀಯಾ? ಅವರೇ ಮಾತಾಡ್ತಾರಂತೆ, ಕೇಳಿಸ್ಕೊಳ್ಳಿ. Get out you idiot. Idiot. I don't like such bloody things. By the way, ನನ್ನನ್ನು ವೆಲ್ಕಮ್ ಮಾಡೋದಕ್ಕೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಬರ್ತಾರೆ ಅಂತ ಅನ್ಕೊಂಡಿದೆ. ಓನ್ಲಿ ಕಾಮಿಡಿ ಆರ್ಟಿಸ್ಟ್. ಐ ಡೋಂಟ್ ಲೈಕ್ ಇಟ್. Shut up, sit down, you ಗೆಂಡೆ ಅಂದಿ ಕೂತ್ಕೋ. ನನ್ನ ಫ್ರೆಂಡು ಆವಾಗ್ಲೇ ಹೇಳ್ದ, ಇಂಡಿಯಾ ಯಾಕೆ ಇನ್ನು ಡೆವಲಪ್ ಆಗಿಲ್ಲ ಅಂತ. ಇಂಡಿಯಾ ಡೆವಲಪ್ ಆಗ್ಬೇಕು ಅಂದ್ರೆ ಮೊದಲು ನೀವು ಡೆವಲಪ್ ಆಗ್ಬೇಕು ಮ್ಯಾನ್, ಡೆವಲಪ್ ಆಗ್ಬೇಕು. ಬೇರೆ ಬೇರೆ ದೇಶದಲ್ಲಿ ದಿನ ಬೆಳಗ್ಗೆ ಸಂಜೆ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಸಂಜೆ ಆಯ್ತು ಅಂದ್ರೆ ಸಾಕು, ಎಣ್ಣೆ ಹೊಡೆದು ಸುಸ್ಸು ಮಾಡ್ತಾರೆ ಮ್ಯಾನ್, ಸುಸ್ಸು ಮಾಡ್ತಾರೆ. ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಕೆ ಕಲಿಯುಗ ವಿಪರೀತನ್, ಮಾಧವನೀತನ್ ಪೆರನಲ್ಲ. ಸಕ್ಕತ್ತಾಗಿ ಮಾತಾಡ್ದೆ ಬೆಟ್ಟಯ್ಯ. ಕನ್ನಡದಲ್ಲಿ ಮಾತಾಡಿ ಯಾರಿಗ ಅರ್ಥ ಆಗ್ಲಿಲ್ಲ. ಯೋ ಬ್ಲಡಿ, ನಾನು ಇಷ್ಟೋ ತನಕ ಕನ್ನಡದಲ್ಲೇ ಒಮ್ಮೆ ಬಾಯ್ ಬಡ್ಕೊಂಡಿದ್ದು. ನೀವು ಗಾಡಿಲಿ ಹೋಗ್ಬೇಕಾದ್ರೆ ಬೆಕ್ ಅಡ್ಡ ಬಂತು ಅಂತ ಹೇಳಿದ್ರೆ 5 ನಿಮಿಷ ಗಾಡಿ ನಿಲ್ಲಿಸ್ತೀರಾ. ಅದೇ ಸಿಗ್ನಲ್ ಅಲ್ಲಿ ನಿಲ್ಸಿ ಅಂತ ರೆಡ್ ಲೈಟ್ ಹಾಕಿದ್ರು ನೀವು ನೋಡ್ಕೊಂಡು ಸುಮ್ಮನೆ ನೋಗ್ತಾನೆ ಇರ್ತೀರಾ. ಮಾತೆತ್ತಿದ್ರೆ ಮಾತೃಭೂಮಿ ಮಾತೃಭಾಷೆ ಅಂತ ದೊಡ್ಡ ದೊಡ್ಡ ಡೈಲಾಗ್ ಹೊಡಿತೀರಾ. ಹೆಣ್ಮಕ್ಳಿಗೆ ನೀವು ಓಡಾಡಕ್ಕೆ ಫ್ರೀ ಆಗಿ ಸ್ವಾತಂತ್ರ್ಯ ಕೊಟ್ಟಿದ್ದೀರಾ ಮ್ಯಾನ್, ನೀವು ಕೊಟ್ಟಿದ್ದೀರಾ? ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಬ್ರಿಟಿಷ್ ಅವ್ರ ಮುಂದೆ ಹೋಗಿ ಫೈರ್ ಮೀ ಅಂತ ಎದೆ ನಿಂಗಿಸ್ಕೊಂಡು ಓಡಾಡ್ತಿದ್ರಿ. ಈಗ ಅದೇ ಇಂಗ್ಲಿಷ್ ಅವ್ರ ಮುಂದೆ ಐ ಆಮ್ ಟ್ಯಾಲೆಂಟೆಡ್, ಹೈರ್ ಮೀ ಅಂತ ಹೇಳ್ತಾ ಇದ್ದೀರಾ.
ಐ ಡೋಂಟ್ ಲೈಕ್ ಸಚ್ ಬ್ಲಡಿ ನಾನ್ ಸೆನ್ಸ್ ಥಿಂಗ್ಸ್. ಗುರುಗಳಿಗೆ ಬೆಲೆ ಕೊಡದೇ ಇರೋ ಸ್ಟೂಡೆಂಟು, ಕರ್ತವ್ಯಕ್ಕೆ ನಿಯತ್ತು ತೋರಿಸ್ತಾ ಇರೋ ಕೆಲಸಗಾರರು, ಇವ್ರುಗಳು ಉದ್ಧಾರ ಆಗೋವರೆಗೂ ನಮ್ಮ ದೇಶ ಉದ್ಧಾರ ಆಗಲ್ಲ ಮ್ಯಾನ್, ಆಗಲ್ಲ. ಐ ಡೋಂಟ್ ಲೈಕ್ ಸಚ್ ಬ್ಲಡಿ ಭಾಷಣಸ್. ಐ ವಿಲ್ ಗೋ ನಾವ್. ಓಕೆ ಯೋ ಕೊಳಮಿಂಟಿ, ನನ್ಗೆ ಭಾಷಣ ಮಾಡಿ ಬಹಳ ಬೋರ್ ಆಗಿದೆ. ಐ ನೀಡ್ ಅ ರಿಲ್ಯಾಕ್ಸೇಷನ್ ಮ್ಯಾನ್. ರಿಲ್ಯಾಕ್ಸೇಷನ್ ಇಲ್ಲಿ 10 ಕಿಲೋಮೀಟರ್ ದೂರದಲ್ಲಿ ಚಂದ್ರಪ್ರಭಾಜಿ ಯುವಕ ಅನ್ನೋ ಮೇಧಾವಿಗಳು ತಪಸ್ ಮಾಡಿದಂತ ಗುಹೆ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬಾ. Shut up, you bloody. ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದು ನಿನ್ನ ಚಂದ್ರಪ್ರಭು ಗುಹೆ ನೋಡಕ್ಕ. ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ, ಕೇಳ್ಕೊ. ಐ ವಾಂಟ್ ಬೆಲ್ಲಿ ಡ್ಯಾನ್ಸ್, ಡಿಂಗೋ ಡ್ಯಾನ್ಸ್. ಯು ಮ್ಯಾನ್ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಡ್ಯಾನ್ಸ್ ಮಾಡೋ ಲಲನೆ ಇರೋ ಮನೆಗೆ ಮ್ಯಾನ್, ಮನೆಗೆ. ಆತರ ಮನೆ ಇಲ್ಲಿ ಊರಲ್ಲಿ ಯಾವ್ದು ಇಲ್ಲ, ಆದ್ರೆ ಅದಕ್ಕೆ ತಕ್ಕನಾಗ ಒಂದು ಮನೆ ಇದೆ, ಆದ್ರೆ ನೀವು ಆ ಜಾಗಕ್ಕೆ ಹೋಗ್ಬಾರ್ದು ಅಷ್ಟೇ. ಹೋಗ್ಬೇಡ ಅನ್ ಜಾಗಕ್ಕೆ ಹೋಗದೆ ಇರ್ತೀನ. ಯೋ ಗೆಟ್ ಔಟ್ ಯೋ ಬ್ಲಡಿ ಕೋಳ್ಮೆಂಟಿ. ರಸಿಕತೆನೇ ಇಲ್ಲ ಕೋಟ ನನ್ನ ಮಕ್ಕಳು ನೀವು. ನಿಂಗೆ ಸರಿಗಿದೆ ಬಾ ಅಮ್ಮ. ಯಾರಿ ಬಾಲೆ ಬ್ರಹ್ಮ ಈಗಷ್ಟೇ ಕೆತ್ತಿ ಫ್ರೆಶ್ ಬಟ್ಟೆಯಲ್ಲಿ ಸುತ್ತಿ ಅಂದಾನ ಮೈ ತುಂಬ ಮೆತ್ತಿ ಹಾಲು ಕೆನ್ನೆಲಿ ಗುಳಿನ ಒತ್ತಿ ಒತ್ತಿ ಕಳ್ಸಿದನಲ್ಲ ಮ್ಯಾನ್. ಐ ಲೈಕ್ ಇಟ್, ಐ ಲೈಕ್ ಇಟ್. ವಾಟ್ಸ್ ಯುವರ್ ಸ್ವೀಟ್ ನೇಮ್? ಅಂದ್ರೆ ಓ ಮೈ ಗಾಡ್, ಇಂಗ್ಲಿಷ್ ಬರಲ್ಲ ಈ ಬಾಲೆಗೆ. ನಿನ್ನ ಹೆಸರೇನು ಬಾಲೆ? ಕಾಂತ. ಕಾಂತ? ಏನು ಕಾಂತಿ ನಿನ್ನ ಮುಖದಲ್ಲಿ? ಆ ಬ್ರಹ್ಮನೇ ಮನಸ್ಸು ಮಾಡಿದ್ರು ಈ ಸುಂದರಿನ ಮತ್ತೆ ಕೆತ್ತಕ್ಕಾಗಲ್ಲ ಅನ್ಸುತ್ತೆ. ನನಗೆ ನಾಚಿಕೆ ಆಗುತ್ತೆ. ಶಡ. ನಾಚಿಕೆ ಎನ್ನುವುದು ನಾರಿಯ ನಯನದಲ್ಲಿರಬೇಕೆ ಹೊರತು ನಾರಿಯ ನಡುವಿನ ಸೀರೆಯ ನೆರಿಗೆಯ ನಂಟಿನಲ್ಲ ಕಾಂತ. ಬೈ ದ ವೇ, ನೀನ್ ಏನ್ ಕೆಲಸ ಮಾಡೋದು? ನಾನು ಆರ್ಕೆಸ್ಟ್ರಾದಲ್ಲಿ ಡ್ಯಾನ್ಸ್ ಮಾಡ್ತೀನಿ. ಕಂಪ್ಯೂಟರ್ ಕಲ್ತಿ ಸಾಫ್ಟ್ವೇರ್ ಪ್ರೋಗ್ರಾಮ್ ಮಾಡ್ತಾಳೆ ಅಂತ ಅನ್ಕೊಂಡ್ರೆ ಆರ್ಕೆಸ್ಟ್ರಾದಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಮಾಡ್ತೀನಿ ಅಂತೀಯಲ್ಲ ಕಾಂತ. ವಾಟ್ ಇಸ್ ದಿಸ್? ಉಪ್ಪು ಮಾರೋಣ ಅಂದ್ರೆ ಮಳೆ ಬರುತ್ತೆ, ಹಿಟ್ಟು ಮಾರೋಣ ಅಂದ್ರೆ ಗಾಳಿ ಬರುತ್ತೆ. ಉಪ್ಪು ಹಿಟ್ಟು ಎರಡನ್ನು ಸೇರಿ ಉಪ್ಪಿಟ್ಟು ಮಾಡಿ ಮಾರ್ಬಿಡು ಕಾಂತ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ನಿಮ್ ತರ ಯಾರು ಮಾತಾಡಿರ್ಲಿಲ್ಲ. ನಂತರ ಅಂಬಿ ತರ, ವಿಷ್ಣು ತರ, ಅಣ್ಣವ್ರ ತರ ನಿಮ್ಮ ಆರ್ಕೆಸ್ಟ್ರಾದಲ್ಲೇ ಮಾತಾಡ್ತಾರಲ್ಲ ಕಾಂತ. ಆದ್ರೂ ನನಗೆ ನೀವೇ ಇಷ್ಟ. ನನಗೂ ಅಷ್ಟೇ, ನೀನಂದ್ರೇನೆ ತುಂಬಾ ಇಷ್ಟ. ನೀವು ಎಷ್ಟೋ ದೇಶಗಳನ್ನ ಸುತ್ತ ಬಂದಿದ್ದೀರಾ, ಆದ್ರೂ ನಾನೇ ಯಾಕೆ ನಿಮಗೆ ತುಂಬಾ ಇಷ್ಟ? ಕಾಂತ, ನಾನು ಬೇರೆ ದೇಶದ ಮಣ್ಣನ್ನು ಮುಟ್ಟಿದ್ದೀನಿ, ಹೆಣ್ಣನ್ನು ಮುಟ್ಟಿದ್ದೀನಿ, ಹಣ್ಣನ್ನು ತಿಂದಿದ್ದೀನಿ, ಆದ್ರೆ ನನಗೆ ನೀನೇನೆ ಇಷ್ಟ ಕಾಂತ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಈ ತರ ನೋಡ್ಬೇಡಿ, ನೀವು ನನ್ನ ಹತ್ರ ಬರ್ಬೇಡಿ, ನನ್ನನ್ನು ಮುಟ್ಟಬೇಡಿ. ನನ್ನ ಕೈ ಬೆರಳುಗಳ ಮಧ್ಯೆ ನಿಮ್ಮ ಕೈ ಬೆರಳುಗಳನ್ನ ಸೇರಿಸ್ಬೇಡಿ. ನನ್ನನ್ನು ಹಿಡ್ಕೋಬೇಡಿ, ನಂಗೆ ಮುತ್ತಂತೂ ಕೊಡ್ಲೇಬೇಡಿ. ನೀವಿಷ್ಟು ಬಿಗಿಯಾಗಿ ಹಿಡ್ಕೊಂಡ್ರೆ ಕೊಂಡಿ ಕಳ್ಚಿ ಮುತ್ತುಗಳೆಲ್ಲ ಉದ್ರೋಗ್ಬಿಡುತ್ತೆ. ಕೊಂಡಿ ಎಂಬುದು ಕನಕನ ಕಿಂಡಿಯಲ್ಲ, ದೇವರ ಮುಂದಿರುವ ಹುಂಡಿಯಲ್ಲ, ಬಕಾಸುರ ಬೇಡಿದ ಪಕ್ಷ ಬೋಚದ ಬಂಡಿಯಲ್ಲ ಕಾಂತ. ಈ ಕೊಂಡಿಯನ್ನ ತೆರೆಯಲು ಯುವಕನ ಯೌವನ ಏನಿಲ್ಲ, ಸುಗುಣನ ಸಂಘವೂ ಸಾಲಲ್ಲ. ಈ ಗಂಡಸಿನ ಗಂಡಸ್ಥನವೆಂಬ 7 ಅಂತಸ್ತಿನ ಶಾಖ ಸೋಕಿದರೆ ಅಲ್ಲಿ ಮನೆಯಲ್ಲಿ ಅರ್ಗಿಣಿ ಅಂತ ಹೆಂಡತಿ ಇಟ್ಕೊಂಡು ಈ ಡಿಗ್ರಿ ಮೇಲೆ ಆಟ ಆಡಕ್ ಬಂದಿದ್ದೇನೋ. ಶಟ್ ಅಪ್ ಯು ಬ್ಲಡಿ ಕೋಳ್ಮೆಂಟಿ. ಹೊಟ್ಟೆ ಉರಿ ಮ್ಯಾನ್, ನಿನ್ಗೆ ಸ್ಟಮಕ್ ಬಾರ್ನಿಂಗ್. ನಿನ್ನ ರೂಮಿನ ಗೋಡೆನಲ್ಲಿ ನೇತಾಕೋ ಕ್ಯಾಲೆಂಡರ್ ಇರೋ ಹುಡುಗಿನ ನಾನು ಹಗ್ ಮಾಡ್ತಾ ಇದೀನಿ ಅಂತ ಹೊಟ್ಟೆ ಉರಿ ನಿನಗೆ. ಅಮ್ಮ ಕರಿತಿದ್ದಾಳೆ, ಬಾ. ಬರಲ್ಲ, ಹೋಗೋ. ಬಂದ್ರೆ ಬೆಟ್ಟ, ಇಲ್ಲಿದ್ರೆ ಟಾಟಾ, ಹೋಗು. ಶಟ್ ಅಪ್ ಯು ಬ್ಲಡಿ ಕೋಳ್ಮೆಂಟಿ. ಕಾಂತ, ನಮ್ಮಿಬ್ಬರ ಭೇಟಿಯ ಸವಿ ನೆನಪಿಗಾಗಿ ಇದೊಂದು ಸಣ್ಣ ಕಾಣಿಕೆ. ಇಷ್ಟು ಕಾಸ್ಟ್ಲಿ ಚೈನಾ? ಇದು ಜಸ್ಟ್ ಮರದಲ್ಲಿರೋ ಒಂದು ಹಣ್ಣು ಅಷ್ಟೇ. ಈ ತರ ಹಣ್ಣು ತುಂಬಿರೋ ಮರದ ತೋಪೆ ನನ್ನ ಹತ್ರ ಇದೆ. ಬರ್ತಾ ಬರ್ತಾ ಸರಿ ಇಲ್ಲ ನೀನು. ಹೋಗ್ತಾ ಹೋಗ್ತಾ ಸರಿ ಹೋಗ್ತೇನೆ ಬಿಡೋ. ಇತ್ತೀಚೆಗೆ ಯಾಕೋ ಮನೆ ಕಡೆ ಬರ್ತಾ ಇಲ್ಲ ಬೆಟ್ಟ? ಶಟ್ ಅಪ್, ಡೋಂಟ್ ಕಾಲ್ ಮಿ ಬೆಟ್ಟ, ಕಾಲ್ ಮಿ ಮೋಹನ, ಕಾಲ್ ಮಿ ದೊರೆ. ದೊರೆ ಅಂದ್ರೆ ಪಕ್ಕದ ಮನೆ ದೊರೆ ಬರ್ತಾರೆ. ಕಾಮಿಡಿ, ನನ್ನ ಹತ್ರನೇ ಕಾಮಿಡಿ. ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ನನಗೆ ಮೊದ್ಲೇ ಕೋಪ ತಲೆಗೆ ಹತ್ತಿದೆ. ಅಲ್ಲ, ಇವಳ ಹತ್ರ ಏನಿಲ್ಲ ಅಂತ ಅವಳ
ಹೋಗಿದೀಯೋ? ಏನಿಲ್ಲ, ಕಮ್ ದಿಸ್ ಸೈಡ್, ಓಪನ್ ದ ಸ್ಕ್ರೀನ್. ನೋಡು, ಇವಳಿಗೆ ಏನ್ ತಾನೇ ಜಾಸ್ತಿ ಆಗಿದೆ. ಸಾಂಬಾರ್ಗೆ ಹಾಕೋ ಅರ್ಶನ ಮುಖಕ್ ಮೆತ್ಕೊಂತಾಳೆ, ಬೋಂಡ ಮಾಡೋ ಹಿಟ್ನ ಮೈಗ್ ಮೆತ್ಕೊಂತಾಳೆ, ಒಗ್ಗರಣೆಗೆ ಹಾಕೋ ಎಣ್ಣೆನ ತಲೆಗೆ ಹಚ್ಕೊಂತಾಳೆ. ಯೋಸಿ ಯು ಮೇನ್ ವಾಟ್ ಮೇನ್ ಅದು ಕೌ ಯೂರಿನ್ ಗಂಜಲ ಅದನ್ನೆಲ್ಲ ರೂಮ್ಗೆಲ್ಲ ಸ್ಪ್ರೇ ಮಾಡ್ತಾಳೆ. ಸಗಣಿ ತೆಗೆದು ಮನೆನ ಸಾರಿಸ್ತಾಳೆ. ಅದನ್ನ ಬೆಡ್ರೂಮ್ ಇಲ್ಲ ದನದ ಕೊಟ್ಕೆನಾ? ಯೋಸಿ ಮೊನ್ನೆ ನನ್ನ ಫ್ರೆಂಡ್ ಲ್ಯಾಗ್ ಮಂಜು ಪಾವಗಡದ ಯೂನಿವರ್ಸಿಟಿಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಮುಗಿಸಿ ನನ್ನ ಮನೆಗೆ ಬಂದು ಇವಳನ್ನ ಹಗ್ ಮಾಡಕ್ ಹೋದ್ರೆ ದೂರದಿಂದ ನಮಸ್ಕಾರ ಹೊಡಿತಾಳೆ. ಅದೇ ಅವನ ಹೆಂಡತಿಗೆ ನಾನು ಹಗ್ ಮಾಡಿದ್ರೆ ನನ್ನ ತಪ್ಕೊಂಡು ಒಂದು ಉಮ್ಮ ಕೊಟ್ಲು ಮ್ಯಾನ್. ಅದು ಹೆಣ್ಣು, ಅದು ಸಂಸ್ಕೃತಿ, ಅದು ಸಭ್ಯತೆ. ಯೋ ಅನ್ಎಜುಕೇಟೆಡ್ ಬ್ರೂಟ್, ಐ ಡೋಂಟ್ ಲೈಕ್ ಇಟ್. ಯು ಸಿ ಇವಳು ಬಟ್ಟೆ ನೋಡಿದ್ಯಾ? ಈ ಮಾರ್ಚರ್ಲಿ ಹೆಣಕ್ಕೆ ಸುತ್ತಿರ್ತಾರಲ್ಲ ಬಟ್ಟೆ, ಹಂಗ್ ಸುತ್ಕೊಂಡಿದ್ದಾಳೆ. ಇವಳು ಸೊಂಟದ ಕಲರ್ ಯಾವ್ದಿದೆ ಅಂತ ನಾನು ಇದುವರೆಗೂ ನೋಡಿಲ್ಲ. ಮುತ್ಕೊಡಕೋರೆ ಮುಖ ಮುಚ್ಕೊಂತಾಳೆ ಮೂದೇವಿ. ಅಯ್ಯೋ ಪಾಪ, ಹೋಗ್ತಾ ಹೋಗ್ತಾ ಕಲ್ತ್ಕೊಳ್ತಾಳೆ ಬೆಟ್ಟ. ಏನ್ ಹೋಗ್ತಾ ಹೋಗ್ತಾ ಕಲ್ತ್ಕೊಂತಾಳೆ? ನೀನೇ ಸರಿ ಇಲ್ಲ. ನಾನೇನೋ ಮಾಡ್ದೆ? ದಿನ ಬೆಳಗಾಯ್ತು ಅಂತಂದ್ರೆ ಪೂಜೆ ಪುನಸ್ಕಾರ ಭವಿಷ್ಯ ಜ್ಯೋತಿಷ್ಯ ಅಂತ ಕೂತ್ಕೊಂತೀಯ. ಮೊನ್ನೆ ಮಳೆ ಬಂದು ಪ್ರವಾಹ ಬಂದು ಕೇರಳ ಕೊಡಗು ಕೊಚ್ಕೊಂಡೋಯ್ತು. ಸಾವಿರಾರು ಜನ ಸತ್ರು. ಕರಿ ನಿನ್ನ ಜ್ಯೋತಿಷಿನ, ಕರಿ ನಿನ್ನ ಗುರುಗಳನ್ನ, ಕರಿ ನಿನ್ನ ಸ್ವಾಮಿಗಳನ್ನ. ಮೊದಲೊಂಥರ ಮಾಡ್ಲಿ, ಅವ್ರಿಗೆಲ್ಲ ಜೀವ ಕೊಡ್ಲಿ, ಬದುಕು ಕೊಡ್ಲಿ. ಆಗುತ್ತಾ? ದೋಸ್ತೆ, ನಮ್ಮಪ್ಪ ಜೇಕೆ ನಿಗುರ್ಕೊಂಡು 20 ವರ್ಷ ಆಯ್ತು. ಆ ನನ್ನ ಮಗನ್ ಬೇಜಾರಲ್ಲೇ ನಿನ್ನ ಹಾಳು ಯೌವನನ ವೇಸ್ಟ್ ಮಾಡ್ಕೊಂತ ಇದೀಯಾ. ಅಮ್ಮನ ಹತ್ರ ಮಾತಾಡೋ ಮಾತೇನೋ ಇದು? ಶಟ್ ಅಪ್. ನಮ್ಮ ದೇಶದ ಹಣೆ ಬರಹನೇ ಇಷ್ಟು. ನಾವಿಲ್ಲಿ ಏನ್ ಬೇಕಾದ್ರೂ ಮಾಡಬಹುದು, ಆದ್ರೆ ಏನು ಮಾತಾಡಂಗಿಲ್ಲ. ಬರೀ ಮಾತಾಡದೆ ಇದ್ದಕ್ಕೆ ತಾನೇ ಪಾಪ್ಯುಲೇಷನ್ ಅಲ್ಲಿ ನಮ್ಮ ಇಂಡಿಯಾ ಇವತ್ತು 2nd ಪ್ಲೇಸ್ ಅಲ್ಲಿ ಇರೋದು. ಯೋಸೆ, ನಾಳೆಯಿಂದ ನನ್ನ ಫಾರಿನ್ ಡೆಲಿಗೇಟ್ಸ್ ಮತ್ತೆ ನನ್ನ ಫ್ರೆಂಡ್ಸ್ ಗಳು ಮನೆಗೆ ಬರ್ತಾರೆ. ನೀನು ಚಡ್ಡಿ ಹಾಕಬೇಕು, ನೀನು ಮಿಡ್ಡಿ ಹಾಕಬೇಕು, ತುಟಿಗೆ ಲಿಪ್ಸ್ಟಿಕ್ ಹಾಕಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಏನ್ ಅಯ್ಯಯ್ಯೋ 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 ಅನ್ಕೊಂಡು ಕಾಂದಿ ಸೈಡ್. ನಾನು ನನ್ನ ಕಾಂತನ ಹತ್ರ ಹೋಗೋ ಟೈಮ್ ಆಯ್ತು. ನಾನ್ ಹೋಗಕ್ ಬಿಡಲ್ಲ. ಯೋ ಪ್ಲಡೆ ಕಾಗೆ ಮುತ್ಕಿ, ಗೆಟ್ ಔಟ್ ಫ್ರಮ್ ಹಿಯರ್. ಲೇ ಬೆಟ್ಟ, ಯಾಕೋ ಹಿಂಗ್ ಮಾಡ್ತಿದ್ಯಾ? ಏನಾಗಿದೋ ನಿನ್ಗೆ? ಲೈಫ್ ಕುಳಿಮಿಂಟಿ. ನಿನ್ನೆ ರಕ್ತ ಕಣ್ಣೀರ್ ಸಿನಿಮಾಗೆ ಹೋಗಿದೆ ಕಣೋ. ಅದ್ರಲ್ಲಿ ಹೀರೋ ಲೈಫ್ ನ ಏನ್ ಸಖತ್ತಾಗಿ ಎಂಜಾಯ್ ಮಾಡಿದಾರೆ ಗೊತ್ತಾ? ಅದಕ್ಕೆ ನಾನು ಅವ್ರ ತರನೇ ಇರ್ಬೇಕು ಅಂತ ಅನ್ಕೊಂಡಿದೀನಿ. ಸಿನಿಮಾ ಎಲ್ಲಿವರೆಗೂ ನೋಡ್ದೆ? ಫಸ್ಟ್ ಹಾಫ್ ನೋಡ್ದೆ ಮ್ಯಾನ್, ಸೆಕೆಂಡ್ ಹಾಫ್ ನೋಡಿಲ್ಲ ಅಲ್ಲ? ನೆವರ್. ಈಗ ನೋಡು. ನೀನ್ ನೋಡಿರೋದು ಬರೀ ಇಂಡಿಯನ್ ರೂಪಿಯಾ. ನಾನು ಅಮೆರಿಕನ್ ಡಾಲರ್, ಇಂಗ್ಲೆಂಡ್ ಪೌಂಡ್, ಮಲೇಷಿಯನ್ ರಿಂಕಿಟ್ಗಳನ್ನ ಆಟ ಆಡಿ ಚೆಲ್ಲಾಡಿದ್ದೀನಿ ಕಣೋ. ಕಾಂತ ಬೇಕೇನೋ ಕಾಂತ? ಕೋತ್ ನನ್ ಮಗ್ನೆ, ಅವಳು ಯಾರಿಗೂ ಕೈದಿರೋ ಭ್ರಾಂತಿ ಕಣೋ. ಆ ದೇವ್ರು ನಮ್ಗೆ ಅಂತ ಬೆನ್ ಮೇಲೆ ಎಣ್ಣೆ ಬೆಳೆದು ಕಳ್ಸಿದಾನೆ. ಯಾಕೆ ಗೊತ್ತಾ? ಸ್ವಲ್ಪ ತಗ್ಗಿ ಬಗ್ಗಿ ನಡಿಲಿ ಅಂತ. ಇದೇ ತರ ಆಡ್ತಾ ಇರು ಮ್ಯಾನ್, ಆಡ್ತಾ ಇರು. ನಿಂಗೂ ಇದೇ ತರ ಪರಿಸ್ಥಿತಿ ಬರುತ್ತೆ. ದೊರೆ, ಇವಾಗ ನೀವೇನು ಬರ್ತೀರೋ ಇಲ್ವೋ? ನಿನ್ನ ಎಷ್ಟ್ ಜನರ ಜೀವನ ಹಾಳು ಮಾಡ್ತೇನೆ. ಸೊ ಈ ಒಂದು 8th ಸ್ಟ್ಯಾಂಡರ್ಡ್ ಬಿ ಸೆಕ್ಷನ್ ಹುಡುಗರು ಮಾಡಿರುವಂತ ಈ ಒಂದು ಪ್ರಹಸನದಿಂದ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಕಟ್ಕೊಂಡವಳು ಕಡೆವರೆಗೂ ಇಟ್ಕೊಂಡವಳು ಇರೋವರೆಗೂ ಅಂತ ಸಿನಿಮಾದಲ್ಲಿ ಹೇಳಿದ್ದಾರೆ. ಆದ್ರೆ ನಮ್ ಗುರು ಸರ್ ಏನ್ ಹೇಳ್ತಾರೆ ಕೇಳುವ. ಗುರು ಸರ್, ಐ ಜಸ್ಟ್ ಎಂಜಾಯ್ ದಿಸ್. ಯಾಕಂದ್ರೆ ರಕ್ತ ಕಣ್ಣೀರು ಉಪೇಂದ್ರ ಕಣ್ಣು ಮುಂದೆ ಬಂದಂಗಾಯ್ತು. ಥ್ಯಾಂಕ್ ಯು ಸರ್. ಜೆಕೆ ಅಮೇಝಿಂಗ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಈ ಡೈಲಾಗ್ ಉಪೇಂದ್ರನ ಬರ್ದಿದ್ದು ಪಿಕ್ಚರಿಗೆ. ಡೈಲಾಗ್ ಅಲ್ಲಿ ಐ ಥಿಂಕ್ ಇಸ್ ಜಸ್ಟ್ ವಂಡರ್ಫುಲ್. ಆಮೇಲೆ ಇದೆಲ್ಲ ನಮಗೆ ಕೇಳುವಾಗ, ನಿಜ ಕೇಳುವಾಗ ಹೌದು ಅಂತ ಪ್ರತಿಯೊಂದು ಎಂಜಾಯ್ ಮಾಡ್ತೀವಿ, ಬಟ್ ಬಿಟ್ಬಿಡ್ತೀವಿ. ಅದ್ರಲ್ಲಿ ತುಂಬಾ ಅರ್ಥ ಇದೆ. ಅದನ್ನ ಮತ್ತೆ ಕೇಳಿದಾಗ ಒಂದಷ್ಟು ಅರ್ಥ ಆಗ್ತಾ ಹೋಗುತ್ತೆ. ಸೊ ಆ ಫಸ್ಟ್ ಸ್ಪೀಚ್ ಇದೆಯಲ್ಲ, ಜಸ್ಟ್ ವಂಡರ್ಫುಲ್. ಅದು ನಮ್ಮ ರಾಘು ಸರ್, ನನ್ನ ಲೆಕ್ಕದಲ್ಲಿ ಯಾವ ಹುಡುಗಿನೂ ಇಷ್ಟು ಚೆನ್ನಾಗಿ ಮಾಡಿರ್ಲಿಕ್ಕಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನಮ್ಮ ಡ್ಯಾನ್ಸರ್ ಇದ್ದ ಫುಲ್ ಪ್ರೊಫೆಷನಲ್ ಆಕ್ಟಿಂಗು. ಯಾವ ಭಾಷೆ? ಒರಿಜಿನಲ್ ಮದರ್ ಟಂಗ್ ಯಾವ್ದು ನಿಂದು? ನಂದು ಮಲಯಾಳಂ ಸರ್. ಮಲಯಾಳಮ, ಓಕೆ. ಯಾಕಂದ್ರೆ ಇಷ್ಟು ಚೆನ್ನಾಗಿ ನೆನಪಿಟ್ಕೊಂಡು ಪರ್ಫಾರ್ಮ್ ಮಾಡೋದು, ಬೀಯಿಂಗ್ ಎ ಡ್ಯಾನ್ಸರ್, ಸೂಪರ್ ಗೋಯಿಂಗ್. ಐ ಟೆಲ್ ಯು, ಲವ್ ಯು. ಧನ್ಯವಾದಗಳು. ಈಗ ಚಿತ್ರಕಲಾ ಶಿಕ್ಷಕಿ ಮಯೂರಿ ಏನ್ ಹೇಳ್ತಾರೆ ಕೇಳೋಣ. ಮೇಡಮ್, JK ಔಟ್ಸ್ಟ್ಯಾಂಡಿಂಗ್, Thank you. ಸಖತ್ತಾಗಿ ಮಾಡಿದ್ರಿ. and I have to give you a standing ovation. I'll tell you why. ಯಾಕೆ ಅಂತ ಹೇಳ್ತೀನಿ. ಆಕ್ಚುಲಿ ನೀವು ಈ ಗೆಟಪ್ ಹಾಕೊಂಡು ಅಲ್ಲಿ ಬಂದಾಗಿಂದ ನಿಮ್ಮನ್ನು ಒಬ್ಸರ್ವ್ ಮಾಡ್ತಿದ್ದೆ. ನೀವು ನಿಮ್ಮ ಕ್ಯಾರೆಕ್ಟರಲ್ಲೇ ಇದ್ರಿ ಸುಮಾರು ಹೊತ್ತು. ಐ ಥಿಂಕ್ ಸ್ಟೇಜ್ ಮೇಲೆ ಬರೋವರೆಗೂ ನಿಮ್ಮ ಕ್ಯಾರೆಕ್ಟರಲ್ಲೇ ಇದ್ರಿ ಆ್ಯಂಡ್ ಅಷ್ಟು ಚೆನ್ನಾಗಿ ನಿಭಾಯಿಸಿದ್ರಿ.
ಅಂಡ್ ರಾಘು Ma'am. ತುಂಬಾ ಗ್ರೇಸ್ಫುಲ್ ಆಗಿ ಕಾಣ್ತಿದ್ದೀರಾ. ನೀವ್ ಹೇಗಿದ್ದೀರೋ ಹಾಗೇ ಎತ್ಕೊಂಡು ನಮ್ಮ ಮನೆಗ್ ಕರ್ಕೊಂಡು ಹೋಗ್ಬೇಕು ಅನ್ಸ್ತದೆ. ಕರ್ಕೊಂಡು ಹೋಗಿ. ಅಲ್ಲ ನೋಡಿ, ಮನೆ ಕರ್ಕೊಂಡು ಹೋದ್ಮೇಲೆ ಅವ್ರು ಗಂಡಾಗ್ತಾರೆ. ಅದ್ ನಿಮ್ಗೆ ಹೆಂಗ್ ಗೊತ್ತು? ಹೇಳಿದಾರೆ, ಕರ್ಕೊಂಡು ಹೋದವರಲ್ಲ ಹೇಳಿದಾರೆ ಅದಕ್ಕೆ. ತುಂಬಾ ಜನ ಕರ್ಕೊಂಡು ಹೋಗಿದ್ದಾರೆ. ಹೌದಾ ಸರ್? ಇಲ್ಲ, ತುಂಬಾ ಐ ಥಿಂಕ್ ಕಾಸ್ಟ್ಯೂಮ್ ಇಸ್ ಕಾಂಪ್ಲಿಮೆಂಟಿಂಗ್ ಯು. ಅಮೇಸಿಂಗ್ ಔಟ್ಫಿಟ್ ಎಲ್ರದ್ದು. thank ಈ ಆಕ್ಟ್ ಅಲ್ಲಿ ಎಲ್ಲರೂ ಔಟ್ಫಿಟ್ಸ್ ಕೂಡ ತುಂಬಾ ಕಾಂಟ್ರಾಸ್ಟ್ ಆಗಿದೆ, ಸಖತ್ತಾಗಿದೆ. ಸೊ ಐ ಥಿಂಕ್ ಐ ರಿಯಲಿ ಎಂಜಾಯ್ಡ್ ಇಟ್. ನಾನು ಸಿಕ್ಕಾಬಡೆ ಎಂಜಾಯ್ ಮಾಡಿದೆ. ಎಲ್ಲದಿಂಗೆ ಆಕ್ಚುಲಿ ನಾನೊಂದು ಥ್ಯಾಂಕ್ಸ್ ಹೇಳಬೇಕು. ಇವತ್ತು ಟೀಚರ್ಸ್ ಡೇ ಅಲ್ಲ, ಹೌದು ಸರ್. ನನಗೆ ನನ್ನ ಗುರುಗಳನ್ನು ಸ್ಟೇಜ್ ಮೇಲೆ ನೆನಪು ಮಾಡಿದ್ದಕ್ಕೆ ಥ್ಯಾಂಕ್ ಯು ಜೆ.ಕೆ. ಥ್ಯಾಂಕ್ ಯು ಸರ್. ಜನರಿಗೆ ಪರಿಚಯ ಮಾಡಿದ್ದು ಉಪೇಂದ್ರ ಒಂದು ರೀತಿ ಸ್ನೇಹಿತ ಆದರೂ ಗುರುಗಳಿದ್ದಂಗೆ. ಸೊ ಈ ಸ್ಕಿಟ್ ನ ಮುಖಾಂತರ ನಾವು ಸೂಪರ್ ಸ್ಟಾರ್, ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ಒಂದು ಸೆಲ್ಯೂಟ್ ಜೊತೆಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದೀವಿ. ನಮ್ಮ ಗುರುಗಳು ನೆನಪಿಸ್ಕೊಂಡಿರುವಂತಹ ಅವರ ಗುರುಗಳಾದಂತಹ ಸ್ನೇಹಿತರಾದಂತಹ ಉಪೇಂದ್ರ ಅವ್ರಿಗೊಂದ್ಸಲ ಧನ್ಯವಾದಗಳು, ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ನಮ್ಮ ಈ ಒಂದು ಶಾಲಾ ವಾರ್ಷಿಕೋತ್ಸವ ದಿನ ನಿಮ್ಮೆಲ್ಲರನ್ನು ರಂಜೋದಕ್ಕೆ ಪ್ರಸ್ತುತಪಡಿಸಿದ್ದಾರೆ ಗುರು ಕಿರಣ್. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಬಂದು ನಿಮ್ಮೆಲ್ಲರನ್ನು ರಂಜಿಸಿ ಮನರಂಜಿಸಿ ಕುಣಿಸಿದಂತಹ ನಮ್ಮ ಪ್ರಾಂಶುಪಾಲರಾದಂತಹ ಗುರು ಕಿರಣ್ ಅವರಿಗೆ ಗಂಡನ ಪ್ರಾಣ ಕಾಪಾಡಿದ್ದು ಪುರಾಣಗಳಲ್ಲಿ ಆ ಸಾವಿತ್ರಿ. ಆದರೆ ಈ ಕಾಲದಲ್ಲಿ ಗಂಡನ ಮರ್ಯಾದೆ ಕಾಪಾಡೋದಕ್ಕೆ ಪಣ ತೊಟ್ಟಿದ್ದಾಳೆ ಈ ಸತಿ. ಯಾರು ಈ ಗಂಡ, ಯಾರು ಈ ಹೆಂಡತಿ? ಇವರ ಬಗ್ಗೆ ಚಾಪ್ಟರ್ ನಂಬರ್ 18ರಲ್ಲಿ ಒಂದು ಪಾಠ ಇದೆ. ಆ ಪಾಠ ಹೇಗಿದೆ ನಮ್ಮ ವಿದ್ಯಾರ್ಥಿಗಳದನ್ನ ಅಭಿನಯಿಸಿ ತೋರಿಸ್ತಾ ಇದ್ದಾರೆ, ನೋಡ್ಕೊ ಬನ್ನಿ. ಯಜಮಾನ್ರಿ ಎಲ್ಲನ್ನ ನಾವು ಕಾಯ್ತಾ ಇದ್ದೀವಣ್ಣ. ನೀವು ಕರೆದ ತಕ್ಷಣ ಬರೋಕೆ ಅವ್ರೇನು ನಾಯೇನೋ? ನಮ್ಮ ಯಜಮಾನ್ರು ಅವ್ರ್ಯಾರು? ಅವ್ರ ವಂಶ ಎಂತದ್ದು? ಅವ್ರು ಅವಾಗ್ಲೇ ಹಂಗೆ. ಇನ್ನು ಇವಾಗ ಕೇಳ್ಬೇಕಾ? ಅವ್ರು ಮಹಾನ್ ಕ್ರೀಡಾಪಟು. ಅವ್ರಪ್ಪ ಜೂಜಪ್ಪ, ಅವ್ರ ವಂಶ ಜೂಜ್ರ ವಂಶ. ಅವ್ರು ಯಾವ ಕ್ರೀಡೆ ಆದ್ರೂ ಸರಿ, ಮನೇಲಾದ್ರೆ ಮನ್ಮತ, ಹೊರಗಡೆ ಬಂದ್ರೆ ರಾಕ್ಷಸ. ಅಯ್ಯೋ ಅಯ್ಯೋ ಅಯ್ಯೋ, ಹುಲಿಯಿಂದ ಕಾಪಾಡು ಒಂದ್ ಗಂಡಸರು ಯಾರು ಇಲ್ವಾ ಇಲ್ಲಿ? ಯಾಕಿಲ್ಲ? ನಮ್ಮ ಯಜಮಾನ್ರು ಇದಾರಲ್ಲ, ಯಾಕೂಲೆ? ಬಗ್ರಿ ಮೂಳೆ ಬಿಟ್ಕೊಂಡು ನಾನು ಹುಲಿ ಅಂತ ಹೇಳ್ಕೊಂಡು ಓಡಾಡೋದಲ್ಲ. ಹುಲಿಗೆ ಹುಲ್ ತಿನ್ಸಿದ್ ನನ್ನ ಮಗ ನಾನು. ಲೇ ಬೆಳಕು, ಈ ಹುಲಿನ ತಗೊಂಡು ಹೋಗೋ ಬೋನಕ್ ಬಿಡ್ಲ. ನಾನ್ ಯಾರು? ನನ್ನ ವಂಶ ಎಂತದು? ನಾನ್ ಆವಾಗ್ಲೇ ಹಂಗೆ. ಈಗ ಕೇಳ್ಬೇಕಾ? ಮುಳ್ಳಂದಿಗೆ ಮುಳ್ಳು ಸಿಕ್ಸಿದ್ದೆ ನಮ್ಮ ವಂಶ. ಜಿರಾಫೆಗೆ ಕತ್ತುದ್ದ ಮಾಡಿದ್ದೆ ನಮ್ಮ ವಂಶ. ನುಗ್ಗೆಕಾಯಲ್ಲಿ ಪವರ್ ಇದೆ ಅಂತ ತೋರ್ಸಿದ್ದೆ ನಾವು. ಅಷ್ಟೇ ಯಾಕೆ, ಫಸ್ಟ್ ನೈಟ್ ಅಲ್ಲಿ ಮಂಚನ ಇಂಟ್ರೊಡ್ಯೂಸ್ ಮಾಡಿದ್ದೆ ನಾನು. ಮರಿ, ಸಿಂಹದ ಮರಿ. I will win, not immediately, but definitely. ಲೇ ಬೆಳಕು ಅಣ್ಣ, ನಿಂಗೊಂದು ವಿಷಯ ಗೊತ್ತೇನಾ? ಏನಣ್ಣ? ನನ್ನ ಮಗಳಂದ್ರೆ ನನಗ್ ಪ್ರಾಣ ಅಂತ ಪುನೀತ್ ಹೇಳ್ತಾ ಇದ್ರು ಕಣ. ನಿಮ್ಮ ಹತ್ರನ? ಇಲ್ಲಪ್ಪ, ಟಿವಿ ಇಂಟರ್ವ್ಯೂನಲ್ಲಿ. ಅಷ್ಟೇ ಅಲ್ಲ, ಸಲ್ಮಾನ್ ಖಾನ್ ಮೊನ್ನೆ ಹೊಸ ಬೈಕ್ ತಗೊಂಡು ಬಾ ಬೆಳಗ್ಗೆಯಿಂದ ಸಂಜೆವರೆಗೂ ರೂಮ್ ಹೊಡೆಯೋಣ ಅಂತ ಕರೆದ್ರು. ನಿಮಗ? ಅಲ್ಲ, ಕತ್ರಿನಾ ಕೈಫ್ಗೆ. ಅಷ್ಟೇ ಅಲ್ಲ ಕಣ, ಅದು ಯಾರು ಆ ರಜನಿ. ಹೋಲಿ ಬಿಡು ಹೇಳಲ್ಲ ಬಿಡು, ಹೋಲಿ ಬಿಡು. ನಿಮ್ಗೆ ಈ ಬಿಟ್ಟಿ ಬಿಲ್ಡಪ್ ಎಲ್ಲ ಬೇಕಾ ಯಜಮಾನ್ರೆ? ಲೋ ಬೆಳಕು, ಬಿಲ್ಡಪ್ ಇರ್ಲಿಲ್ಲ ಅಂದ್ರೆ ಇಷ್ಟೊಂದು ಮಜಾ ಬಾರ್ತಿಂದ ಯಾವತ್ತೋ ಮನೆಗೆ ಕಳಿಸ್ಬಿಡ್ತಾ ಇದ್ರು ನನ್ನನ್ನ. ನೋಡು, ಮಾತು
ಮಾತಾಡ್ಲ ಅಂದ್ರೆ ಮಂಗನ ಮಕ್ಕಳು ಮರ್ಯಾದೆ ಕೊಡಲ್ಲ. ಇಲ್ಲಿ ಮಾತಾಡೋನೆ ಮಹಾಶೂರ. ಈ ತರ ಡೌ ಕಚ್ಚಲಿಲ್ಲ ಅಂದ್ರೆ ದುಡ್ಡು ಹುಟ್ಟಲ್ಲ ಕಣ. ಈ ತರ ದುಡ್ಡನ್ನ ನೀವೇ ಸಂಪಾದನೆ ಮಾಡ್ಬೇಕು. ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ. ಏಯ್ ಕೇಳಿಸ್ಕೊಂಡಿಲ್ಲ ಅನ್ಕಂಡ? ಆಟ ಆಡಿ ಸಂಪಾದನೆ ಮಾಡ್ತೀನಿ. ಗೊತ್ತು, ಮೊನ್ನೆ 10,000 ರೂಪಾಯಿ ಸೋತು 10 ರೂಪಾಯಿ ಗೆದ್ರಿ. ಇಷ್ಟು ವರ್ಷದಿಂದ ನನ್ ಜೊತೆಲಿದ್ದೆ ಕಣ. ಈಜಾಗಿ ದುಡ್ಡು ಮಾಡಕ್ ಯಾವ್ದಾರ ಒಂದ್ ಒಳ್ಳೆ ಐಡಿಯಾ ಹೇಳ್ದ. ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ನೀವು ಸ್ನಾನ ಮಾಡೋದನ್ನ ನೀಟಾಗಿ ವಿಡಿಯೋ ಮಾಡಿ ಇಂಟರ್ನೆಟ್ ಬಿಟ್ರೆ ಆರಾಮಾಗಿ ದುಡ್ಡು ಮಾಡ್ಬೋದು. ಅಲ್ಲ ಮಾಡ್ಬೋದು, ಜನ ನೋಡ್ತಾರೆ ಅಂತ್ಯ. ಯಾಕೆ ನೋಡಲ್ಲ? ನಿಮ್ದು ಅಂದ್ರೆ ಸಾಕು, ಸಬ್ಸ್ಕ್ರೈಬ್ ಮಾಡಿ ಗಂಟೆ ಹೊಡಿತಾರೆ. ಹಂಗೆ ಆಗ್ಲಿ, ಗಂಟೆ ಆಮೇಲೆ ಹೊಡ್ಸುವ. ನಡಿ ಆ ಕಡೆಗೆ ಹೋಗೋಣ. ನಿಲ್ಲಿಸ್ರ, ನಮ್ಮ ಯಜಮಾನ್ರಿಗೆ ಬಿಟ್ಟು ಅದಂಗ್ಲ ಆಟ ಆಡ್ತೀರಾ? ಎಲ್ಲ ಮಕ್ಕಳು ಹುಟ್ಟೋವಾಗ ಮೆಮ್ಮಿ ಅಂತ ಹತ್ರ ನಮ್ಮ ಯಜಮಾನ್ರು ರಮ್ಮಿ ಅಂತ ಹತ್ತಿದ್ರು ಕಣ. ಮಚ್ಚಿಡಿಯೋದು ಮಾತ್ರ ನೀವು, ಕತ್ತರಿಸೋದು ನಾನೇ, ಎಲೆ ಹಾಕೋದು ಮಾತ್ರ ನೀವು, ಗೆಲ್ಲೋನು ನಾನೇ ಕಂಡ್ರಲ್ಲೇ. ನೋಡೀಗ ಬಾ. ಬೆಳಕು ಎದ್ರ ಬೇಡ. ಚೈನ್ ಇಲ್ವಾ? ಬ್ರೇಸ್ಲೆಟ್ ಇಲ್ವಾ? ಹಾಕಣ ತಗೋ. ಇರೋ ಬಿತ್ತ ಇಲ್ವಾ? ಬಿಚ್ಚಿ 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 ಹಾಕೋ. ಗುಮ್ಲ ನೋಡೀಗ. ಯಜಮಾನ್ರೆ, ನಿಮಗ್ ದಮ್ ಇದ್ರೆ ದಮ್ ಇದೆ. ಮ್ಯಾಚ್ ಬಾಕ್ಸ್ ಇದೆಯಾ? ಐ ವಿಲ್ ವಿನ್, ನಾಟ್ ಇಮಿಡಿಯೇಟ್ಲಿ ಬಟ್ ಡೆಫಿನೆಟ್ಲಿ ವಿನ್. ಲೋ ಬೆಳಕು, ನಾನು ಎಷ್ಟು ವರ್ಷ ಅಂತ ಸೋಲಿ ಕಣ. ನನಗೂ ಸೋತು ಸೋತು ಈ ಜನ್ಮರೇ ಸಾಕಾಗ್ಬಿಟ್ಟತೆ ಕಣ ಬೆಳಕು. ಯಜಮಾನ್ರೆ, ನೀವ್ಯಾರು? ನಿಮ್ಮ ವಂಶ ಎಂತದ್ದು? ನೀವು ಅವಾಗ್ಲೇ ಹಂಗೆ, ಇನ್ನು ಇವಾಗ ಕೇಳ್ಬೇಕಾ? ನಿಮ್ಮಪ್ಪ ಜೂಜಪ್ಪ, ನಿಮ್ಮ ವಂಶ ಜೂಜ್ರು ವಂಶ. ಕರೆಕ್ಟ್ ಕಣ ಬೆಳಕು. ನಡಿ ಮನೆಗೆ ಹೋಗಿ ನನ್ನ ಹೆಂಡತಿ ಒಡವೆ ನೆತ್ಕೊ ಬರ್ತೀನಿ. ಅರ್ಧ ಗಂಟೆ ಇಲ್ಲೇ ಇರ್ರಿ, ಆಮೇಲೆ ನಾನು ಯಾರು ಅಂತ ತೋರಿಸ್ತೀನಿ. ಐ ವಿಲ್ ವಿನ್, ನಾಟ್ ಇಮಿಡಿಯೇಟ್ಲಿ ಬಟ್ ಡೆಫಿನೆಟ್ಲಿ. ಎತ್ಲ ಗಾಡಿಯ. ಜಾನಕಿ, ಜಾನು, ಮೈ ಡಿಯರ್ ಜಾನು. ಜಾನು ಎಲ್ಲಿದೆಯಾ? ಜಾನು, ನನ್ನ ಹೆಂಡ್ತಿನ ನಿನ್ನ ಹೆಂಡ್ತಿನ? ನಿಮಗೆ ಕನ್ಫ್ಯೂಸಾ? ಇನ್ನೂ ಅರ್ಧ ಗಂಟೆ ಅಷ್ಟೇ ಟೈಮ್ ಇದೆ. ನಾವು ಸೋತಿರೋದೆಲ್ಲ ಡಬಲ್ ಆಗಿ ಗೆದ್ಕೊಂಡ್ಬರ್ಬೇಕು. ಹೋಗಿ ಒಡವೆ ಹುಡುಕಿ. ಸಿಕ್ತೇನಾ? ಸಿಕ್ತಾ? ಮಗನೇ ಹುಡ್ಕೋ. ಏನ್ ಹುಡುಕ್ತಾ ಇದ್ಯಾ? ನೀವು ಹುಡುಕಾದ್ರಲ್ಲ, ಹುಡುಕ್ತಿದ್ದೀನಿ. ಬೀರು ಕೀ ಹುಡ್ಕಲೆ. ಸಿಕ್ತೇನಾ? ಇಲ್ಲ. ಟೈಮ್ ಬೇರೆ ಆಗ್ತಾ ಇದೆಯಲ್ಲ. ಯಜಮಾನ್ರೇ, ಕೀ ಸಿಕ್ತು. ಲೂಟಿ ಹೊಡೆದ ಕೋಟೆಗೆ ಆಮೇಲೆ ಕಾವಲ್ ಕಾದ್ರಂತೆ. ಇನ್ನು ಬೀರನ್ನೇ ಹೊಡೆದಾಕಿದ್ದೀನಿ ಇಲ್ಲಿ. ಹಾಕಿ ಹಾಕಿ, ಲಂಗೋಟಿ ಎತ್ತಿ ಹಿಡ್ದಿದ್ದೀನಿ. ಹಾಕಿ, ಎಲ್ಲ ಹಾಕಿ. ಅವಳು ಇಲ್ಲೆಲ್ಲೂ ಇಟ್ಟಿಲ್ಲ ಕಣೋ. ಇಟ್ಟಿಲ್ವಾ? ಛ, ಅವಳಿಗೆ ಎಷ್ಟು ಸಾರಿ ಹೇಳಿದ್ದೀನಿ ಒಡವೆ ಎಲ್ಲ ಬೀರು ಅಲ್ಲೇ ಇಡು ಅಂತ. ನನ್ ಮಾತ ಕೇಳಲ್ಲ. ರೀ, ಚಿನ್ನ 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 ಚಿನ್ನ, ಮುದ್ದು ಚಿನ್ನ. ಇದೊಂದು ಸ್ವಲ್ಪ ತಗೊಳಪ್ಪ ಇದನ್ನ. ಸಾವಕಾಶ್, ಇದನ್ನ ತಗೋ. ಹಿಂಗೆ ನಿಂತ್ಕೋ ಮಗನೇ. ನನ್ನ ಗಂಡನ ಎದುರನೆ ಚಿನ್ನ ಅಂತೀಯನೋ ಕೊಳ್ಕ? ನಾನು ಕೊಳುಕ ಅಲ್ಲ, ಮತ್ತೆ ಬೆಳಕು. ರೀ, ನೀವ್ ಈಗ ಬಂದ್ರ? ಇಲ್ಲ ಕಣೆ, ಆವಾಗ್ಲೇ ಬಂದೆ. ನೀನ್ ಮಲಗಿರ್ತಿ ಅಂತ ಕಾಯ್ತಾ ಇದ್ದೆ. ಇಲ್ಲ, ನೀರ್ ತರಕ್ ಹೋಗಿದ್ದೆ. ಏನ? ನೀರ್ ತರಕ್ ಹೋಗಿದ್ದೆ ರೀ. ಇಷ್ಟೊಂದು ಚಿನ್ನ? ಲೇ, ಅದಿರ್ಲಿ, ಮೈ ಮೇಲೇನೆ ಇವತ್ತು ಇಷ್ಟೊಂದು ಹೊಡ್ ಚಿನ್ನ ಹಾಕಬಿಟ್ಟಿದ್ಯಾ? ನಾವ್ ಎಷ್ಟು ಹುಡ್ಕಾಡಿದ್ವಿ ಗೊತ್ತಾ?
ಅಂದ್ರೆ ನೀನ್ ಇಲ್ಲ ಅಂತ ಎಷ್ಟೆಲ್ಲೋ ಒದ್ದಾಡಿದ್ದು ಗೊತ್ತೇನೆ? ಹೌದಾ? ಅದ್ ಸರಿ, ಏನೇ ವಿಶೇಷ ಇವತ್ತು? ಹೇಳ್ತೀನಿ ರೀ. ಓ ಟೈಮ್ ಆಯ್ತು ಯಜಮಾನ್ರೆ. ಅಯ್ಯೋ, ಇರೋ ಕೇಳಿದ ತಕ್ಷಣ ಕೊಟ್ಬಿಡ್ತಾಳ, ಏನಾದ್ರೂ ಪೂಜೆ ಹೊಡಿಬೇಕು ತಾನೆ. ಏನು ಅಂದ್ರೆ ಇವತ್ತೇನ್ ವಿಷಯ ಗೊತ್ತಾ? ಇವತ್ತು ಭೀಮ್ ಅಮಾವಾಸ್ಯೆ ರೀ. ಟೈಮ್ ಆಯ್ತು ಅಂದ್ರೆ ಟೈಮ್ ಆಯ್ತು ಪಾತ್ ಪೂಜೆ ಮಾಡಕ್ಕೆ ಅಂತ ಹೇಳ್ತಾವನೆ. ಹೌದಾ? ತಗೊಳ್ಳಿ, ತಾಳಿಗೆ ಕುಂಕುಮ ಇಡಿ. ಕುಂಕುಮ ಅರ್ಶನ ಆಡುತ್ತೀನಿ. ಮುತ್ತೈದೆ ಆಗಿರು ನೀಲ, ಮುತ್ತೈದೆ ಆಗಿರು. ರೀ, ನನ್ಗೊಂದು ಡೌಟು ರೀ. ಬೀರು ಹೊಡ್ದಾಕಿದ್ ಗೊತ್ತಾಗೋಯ್ತೇನೋ? ಇಲ್ಲ ಅಲ್ಲ, ನಂಗೆ ಯಾಕ್ರಿ ತಾಮ್ರ ತಾಳಿ ಮಾಡ್ಸಾಕ್ಸಿದ್ದೀರಾ ನೀವು? ಅದಾಚಿನ ನೋಡು ಚಿನ್ನ. ಅದೇನ್ ಗೊತ್ತಾ, ನೀನು 3ನೇವಳು, ಹ. 1ನೇವಳಿಗೆ ಬಂಗಾರ ತಾಳಿ ಹಾಕ್ಸಿದ್ದೆ, ಹ. 2ನೇವಳಿಗೆ ಬೆಳ್ಳಿ ತಾಳಿ, ಹ. ನೀನು 3ನೇವಳ, ಅದಕ್ಕೆ ನಿನಗೆ ತಾಮ್ರ ತಾಳಿ ಹಾಕ್ಸಿದ್ದೀನಿ. ಕರೆಕ್ಟಾ? ಕರೆಕ್ಟು ಕರೆಕ್ಟ್. 4ನೇವಳು ಬಂದ್ರೆ ತಗಡಿನ ತಾಳಿ ಹಾಕೋದು. ಅಂದ್ರೆ 4 ಅಲ್ಲ 40 ಜನ್ಮಕ್ಕೂ ನೀನೇ ನನ್ನ ಹೆಂಡತಿ ಅಂತ ಹೇಳ್ತಾವನೆ ಬೆಳಕು. ಆಯ್ತು ಟೈಮ್ ಆಯ್ತು. ನೋಡಮ್ಮ, ಇಷ್ಟೆಲ್ಲ ಒಡವೆ ಹಾಕೊಂಡು ಓಡಾಡ್ತಾ ಇದ್ರೆ ಇಲ್ಲಾದ್ರೂ ಮಿಸ್ ಆಗಲ್ವಾ? ಹೋಗ್ ಬಿಚ್ಚಿಡ್ ಹೋಗು. ಅಯ್ಯೋ, ಇವತ್ ಭೀಮ್ ಅಮಾವಾಸ್ಯೆ, ಎಲ್ಲರೂ ಬಿಚ್ಚಿಡಕ್ ಆಗುತ್ತಾ? ನೀವ್ ಒಳ್ಳೆ ಹೇಳ್ತಿದ್ದೀರಲ್ಲ. ಆ ಕಡೆ ಏನಕ್ಕೆ ಹೋಗ್ತಾ ಇದೀಯ? ಕ್ಲೀನ್ ಮಾಡಕ್ಕೆ. ಬೇಡ ಬಿಡು, ಕೆಲಸದೋಳು ಮಾಡ್ತಾಳೆ. ಅವಳು ಬಂದಿಲ್ಲ ರೀ. ಕೆಲಸದವಳು ಇಲ್ದೇ ಇರೋದಕ್ಕೆ ಮನೆನೇ ಸರಿ ಇಲ್ಲ. ಅವಳು ಬಂದಿಲ್ಲ ಅಂತ ನನಗೂ ಮನಸ್ಸು ಸರಿ ಇಲ್ಲ. ಅಂದ್ರೆ ನನಗ್ ಮನಸ್ಸು ಸರಿ ಇಲ್ಲ ಕಣೆ ಅಂದೆ. ಹಂಗಂದ್ರ ನಿಮ್ ಸದಾ ಜಾಸ್ತಿ ಆಯ್ತು ಅವಳಿಗೆ. ಯಾಕೆ, ಏನಾಯ್ತು? ಯಾಕೆ ಅಂತ ಕೇಳ್ತಿರಲ್ಲ. ನೆನ್ನೆ ನನಗೆ ಡಿಚ್ಚಿ ಹೊಡ್ಕೊಂಡೆ ಹೋದ್ಲು. ಯಾರು ಅವಳು? ತಪ್ಪಿದ್ರ ನನಗ್ ಟಿಕ್ಕಿ ಹೊಡಿಯ. ಬರ್ಲಿ ನಾಳೆ, ಹೆಂಗ್ ಗುತ್ತಿ ನೋಡ ಅವಳಿಗೆ. ಅಂದ್ರೆ ಕೇಳ್ತೀನಿ ಅಂದ ಕಣೆ, ನನ್ನ ಮೇಲೆ ಯಾಕೆ ಅಷ್ಟೊಂದು ಡೌಟ್ ಪಡ್ತೀಯ ನೀನು? ನನ್ಗೆ ಮಗು ಬೇಕು ಅಂದ್ರೆ. ಯಾಕಮ್ಮ ಅಳ್ತೀಯಮ್ಮ? ಯಾಕಮ್ಮ? ಬರ ಇಲ್ಲಿ. ಕೇಳಿದ ತಕ್ಷಣ ಕೊಡಕದೇನು ATM ಮಿಷನ್ ಏನೇ? ಕಾರ್ಡ್ ಹಾಕಿದ ತಕ್ಷಣ ದುಡ್ಡು ಬರಕ್ಕೆ? ಅದೆಲ್ಲ ನಂಗೆ ಗೊತ್ತಿಲ್ಲ. ನನಗ್ ಮಗು ಬೇಕು ಅಷ್ಟೇ. ಐ ವಿಲ್ ವಿನ್, ನಾಟ್ ಇಮಿಡಿಯೇಟ್ಲಿ ಬಟ್ ಡೆಫಿನೆಟ್ಲಿ. ಏನು ಇದು ಮುಟ್ಟಿದ್ರೆ ಸಾಕು ರೀ? ರೀ, ನನ್ ಮೈಯಲ್ಲಿ ಒಡವೆನೆ ಕಾಣ್ತಿಲ್ಲ. ಆಗ್ಲೇ ಹೇಳಿಲ್ವೇನೆ ಒಡವೆಯಲ್ಲಿ ಹಾಕಬೇಡ, ಎಲ್ಲಾದ್ರೂ ಕಳೆದೋಗ್ತವೆ ಅಂತ. ಅದು ಕಳ್ದಿರೋದಲ್ಲ, ಕಳ್ಚ್ಕೊಂಡಿರೋದು. ರೀ, ನಿಮ್ ಕುಡ್ತಕ್ಕೆ, ನಿಮ್ ಜೂಜಾಟಕ್ಕೆ ಮನೆಯಲ್ಲಿರೋ ವಸ್ತು, ಒಡವೆ, ಆಸ್ತಿ ಪಾಸ್ತಿ ಎಲ್ಲ ಹೋಯ್ತು ರೀ. ನೋಡಿ, ಅದು ನನ್ ತವ್ರ ಮನೆಯಿಂದ ತಂದ್ಕೊಟ್ಟಿರೋದು. ದಮ್ಮಯ್ಯ ಅಂತೀನಿ, ಅದನ್ನ ಮಾತ್ರ ತಗೊಂಡು ಹೋಗ್ಬೇಡಿ. ಯಾರತ್ರ ಮಾತಾಡ್ತಾ ಇದೀಯ? ಕತ್ತರ್ ಸಾಕ್ಬಿಡ್ತೀನಿ. ಏನೋ ನೀನು ಖುಷಿಗೆ ಡ್ಯಾನ್ಸ್ ಆಡ್ಬಿಟ್ರೆ ನನಗೆ ಬುದ್ಧಿವಾದ ಹೇಳೋಷ್ಟು ಬೆಳೆದ್ಬಿಟ್ಟೇನೆ. ಅಲ್ಲ ರೀ, ಹೋಗೊಳಗೆ. ಇನ್ನೊಂದ್ಸಾರಿ ಏನಾದ್ರು ಬುದ್ಧಿವಾದ ಹೇಳಿದ್ರೆ ಡೈವರ್ಸ್ ಕೊಟ್ಬಿಡ್ತೀನಿ. ಒಳಗೆ ಏನಣ್ಣ ನಿನ್ ಕದರು? ಹಂಗೆ ಹೆಂಗಸರು ಸದ್ರ ಕೊಟ್ಬಿಟ್ರೆ ತಲೆ ಮೇಲೆ ಕುತ್ಕೊಂಡ್ಬಿಡ್ತಾರೆ ಕಣೋ. ನಡಿ ನಡಿ, ಟೈಮ್ ಆಯ್ತು, ಬೇಗ ಹೋಗೋಣ. ಅಣ್ಣ ಗಾಡಿ ನಾನೇ ಹೆಗಲ ಮೇಲೆ ಹಾಕೊಂಡ್ ಬರ್ತೀನಿ ಬಿಡು. ಬಾ, ನನ್ನ ಮಕ್ಕಳು ಬಂದಿಲ್ಲ ಕರೆ. ಸಿಂಹ ಒಂದ್ ಹೆಜ್ಜೆ ಹಿಂದಿಟ್ಟಿದೆ ಅಂದ್ರೆ ಅದ್ರಕೊಂಡು ಅಲ್ಲ, ಬೇಟೆಗೆ ರೆಡಿ ಆಗಿದೆ ಅಂತ ಅರ್ಥ. ಓಪನಿಂಗ್ ಅಲ್ಲಿ ಬರ್ತೀರಿ, ಬಿಲ್ಡಪ್ ಕೊಡ್ತೀರಿ, ನಾಯಿ ತರ ಮುದ್ರಕೊಂಡು ಹೋಗ್ತೀರಿ. ಬೇಕೇನ್ಲ ಯಜಮಾನ ನಿಂಗಿದು? ಹೊಂಟೋಗ್ಲಾ ಬೇಡ? ಆಟಗಾರಂಗ್ ಆಟ ಗೊತ್ತು, ಮಾಟಗಾರಂಗ್ ಮಾಟ ಗೊತ್ತು. ನಿನ್ಗೇನ್ ಗೊತ್ತು? ಇಸ್ಪಿಟ್ ಆಟ. ಬೇಡ ಯಜಮಾನ, ಚಡ್ಡಿ ಹರ್ಕತಿಯ. ಬರ ಬೆಳ್ಕೊಲಿ ಶಿಷ್ಯ ಏನ. ಈ ಸರಿ ಸರಿಯಾಗಿ ಗುಂಪು ಕಳಿಸ್ಲಾ ನೋಡೀಗ. ರಮ್ಮಿಲ್ ನಾನ್ ಸುನಾಮಿ, ನಾನ್ ಶಿಷ್ಯ ಪಮ್ಮಿ. ಹಾಕ್ಲಾ ನೋಡೋಣ. ಮಕ್ಕಳು ಹಿಂಗೆ ಬಿದ್ದಿದ್ದು. ಈ ಸಾರಿ ನೀವೇ ವಿನ್ನು. ತಗಳ ಕಾಡ. ಅದು ಬೇಡ. ಅಲ್ಲ ಕಡೆ ಇತ್ತ, ಅದು ತಗೋಬೇಡ. ಅಲ್ಲ ನನ್ನ ಇದನ್ನ ಇಟ್ಕೋ. ಅದು ಬಿಡ್ಬೇಡ. ಅಲ್ಲ ಈಗ
ಕಿಷ್ಟಣ್ಣ 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 ಬೆಳಕು ಯಜಮಾನ್ರೆ ಯುದ್ಧ ಆಡುವಾಗ ಆಟ ಆಡುವಾಗ ಭಯ ಇರಬಾರ್ದು. ನೀವ್ಯಾರು? ನಿಮ್ಮಪ್ಪ ಎಂತವ್ರು? ಯು ವಿಲ್ ವಿನ್ ನಾಟ್ ಇಮಿಡಿಯೇಟ್ಲಿ ಬಟ್ ಡೆಫಿನೆಟ್ಲಿ. ಅಲ್ಲ ಈಗ ಆಡಕ್ ನನ್ನ ಹತ್ರ ಏನು ಇಲ್ವಲ್ಲ. ಐತೆ. ಏಯ್, ಆಟ ಹಾಕ. ಏನೈತೆ ಹಾಕಕ್ಕೆ? ಯಾಕಿಲ್ಲ? ನಮ್ಮ ಯಜಮಾನ್ರ ಬಟ್ಟೆ ಇಲ್ವಾ? ಬೇಡ ಯಜಮಾನ, ಮರ್ಯಾದೆ ಹೋಯ್ತದೆ. ಹಾಕಲ್ಲ. ಅಣ್ಣ ಹಾಕ್ಲಾ? ಬೇಡ್ಲ ಶಿಷ್ಯ ಶಿಷ್ಯ ಅಣ್ಣ ಗುಮ್ಲ ನೋಡಿ ಜಾನಕಿ ಕೇಳಲ್ಲ? ನಾ ಹೇಳಿದ್ರೆ ನನ್ ಮಾತ್ ಕೇಳಲ್ಲ ನೀನು? ಅಲ್ಲ ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ಯಾಕೆ ಅಂತ ಕೇಳ. ಬೇಕಂದ್ರೆ 4 ಏಟ್ ಹೊಡ್ಕೊಂಡು ಹೊರ್ಟ ಬಿಡು. 4 ಜನ ಮುಂದೆ ಕಾಲ ರೆಡಿ, ಬೇಡ ಮರ್ಯಾದೆ ಪ್ರಶ್ನೆ. ಸೋತಿರೋ ಮುಖಕ್ಕೆ ಯಾವ ಮರ್ಯಾದಿನೋ? ಥು. ಏಯ್! ನಿಂತ್ಕೊಳ್ಳಿ, ಬನ್ನಿ, ಕೂತ್ಕೊಳ್ಳಿ, ಹಾಕ್ರ ಕಾರ್ಡ್ನ. ಯಾಕೆ ಹಾಕಕ್ಕೆ ಏನೈತೆ ನಿನ್ನ ಹತ್ರ? ನನ್ನ ಗಂಡ ಇದಾನಲ್ಲ, ಊರ ಯಜಮಾನ. ಎಷ್ಟ್ ಕೊಡ್ತೀಯಾ? 150 ರೂಪಾಯಿ. ಗೊತ್ತಾಯ್ತಾ ನಿನ್ ಬೆಲೆನಾ? ಏಯ್ ತಾರೆ ಕಡೆ ತಾಯಿದೆ ನನ್ನ ಮಕ್ಕಳ. ಇನ್ನೊಂದ್ಸತಿ ಏನಾದ್ರೂ ಈ ಕಡೆ ತಲೆ ಹಾಕಿದ್ರು ಪರರ ವಸ್ತು ಪಾಷಾಣ. ಶಿಷ್ಯ ಅಣ್ಣ ಬುಡ್ಲ ಗಾಡಿಯ ರೈಟ್. ರೀ, ಇದ್ರಿಂದ ತಮಗೇನ್ ಗೊತ್ತಾಯ್ತು? ಗಂಡಸರಿಗಿಂತ ಹೆಂಗಸರೇ ಚೆನ್ನಾಗಿ ಜೂಜಾಡ್ತಾರೆ ಅಂತ ಗೊತ್ತಾಯ್ತು. ಗಂಡನು ಮಾನ ಕಾಪಾಡೋಕೋಸ್ಕರ ಹೆಂಡತಿ ಏನ್ ಬೇಕಾದ್ರೂ ಮಾಡಕ್ ರೆಡಿ ಅಂತ. ಕರೆಕ್ಟ್ ಕಣೆ, ಕರೆಕ್ಟ್ ಆಗಿ ಹೇಳ್ದೆ. ಒಂಚೂರು ಇಲ್ಲಿ ತಗಾಕು ನೋಡೆ. ಒಂದ್ 5 ನಿಮಿಷ ಟೈಮ್ ಕೊಡು, ಇವನ್ನ ಡಬಲ್ ಮಾಡ್ಕೊ ಬರ್ತೀನಿ. ವೆರಿ ಗುಡ್. ಏನಮ್ಮ ಜೂಜಾಡೋದನ್ನ ನೋಡಿದೀನಿ, ಅಂದ್ರೆ ಹೆಣ್ಣು ಮಕ್ಳು ಈ ರೇಂಜ್ ಗಾಡಿ ಎಲ್ಲ ಗೆದ್ದಿದ್ದೀನಿ ಇವತ್ತೇ ಫಸ್ಟ್ ಟೈಮ್ ನೋಡಿ. ಎಷ್ಟು ವರ್ಷದ ಅಭ್ಯಾಸ? ಎಷ್ಟಿಲ್ಲ, ಗಂಡನ್ ನೋಡಿ ನೋಡಿ ಕಲ್ಸಿರೋದು. ಏನ್ ನೋಡಿ? ಹಾ, ಓಕೆ, ಸರಿ. ಈ ಮೂಲಕ ನಾವೇನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಯಾವುದೇ ರೀತಿಯಾಗಿ ಜೂಜನ್ನ ಆಡಬೇಡಿ. ಸದ್ಯಕ್ಕೆ ಜಡ್ಜನ್ನ ಮಾಡೋದಕ್ಕೆ ಅಂತ ಕೂತಿದ್ದಾರೆ. ಸೊ ಪ್ರಿನ್ಸಿಪಲ್ ಸಾಹೇಬ್ರೆ, ಏನ್ ಹೇಳಕ್ ಇಷ್ಟಪಡ್ತೀರಿ? ನೀವು ಲಾಸ್ಟ್ ಹೇಳಿದ ಲೈನ್ ಅನ್ನ ಇಡೀ ಸ್ಕಿಟ್ ಅಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಐ ಥಿಂಕ್ ಫಸ್ಟ್ ನಮ್ಮ 10th B ಕ್ಲಾಸ್ನ ವೆಂಕಟ್ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಸ್ಕ್ರಿಪ್ಟ್. ಯಾಕಂದ್ರೆ ಆ ಲಾಸ್ಟಿಗೆ ಬಂದು ಆಟ ಆಡುವಾಗ ನೀವು ಒಳಗೆ ಎನರ್ಜಿ ನೋಡ್ಬೇಕಿತ್ತು. ಎಲ್ರು ಓ ಅಂತ ಕ್ಲಾಪ್ ಹೊಡಿತಾ ಇದ್ರೆ ಅದು ಆಕ್ಚುಲಿ ಯಾವತ್ತು ತುಂಬಾ ಸಟಲ್ ವಿಲನ್ ಅಟ್ಟಹಾಸ ಜಾಸ್ತಿ ಇರುವಾಗ ಈ ದೇವಿ ಬಂದಂಗೆ, ಮಹಿಷಮರ್ದಿನಿ ಬಂದಂಗೆ ಲಾಸ್ಟಿಗೆ ಒಂದು ಎಂಟ್ರಿ ಕೊಟ್ಟರು, ಸಾಕಾಗಿತ್ತು. ಹೆವಿ ಇದ್ದಿದ್ದು ಕಾಂಪಿಟಿಷನ್ ಇದ್ದಿದ್ದು ನಮ್ಮ ಮಂಜಂಗು ಬಸ್ಸುಗೂ. ಬಸ್ಸು ವಾಸ್ ಸೂಪರ್. ಬಸ್ಸು ಯಾವತ್ತು ನಾವು ಯಾವುದು ಪರ್ಫಾರ್ಮೆನ್ಸ್ ಮಾಡಿದ್ರು ಎಷ್ಟು ಎಂಟರ್ಟೈನ್ಮೆಂಟ್ ಕೊಟ್ಟರು. ಒಂದು ತಿರುಳಿದೆ ಸಬ್ಜೆಕ್ಟ್ ಇದು. ಒಂದು ಜೂಜ್ ಆಡಬೇಕು. ಜೂಜ್ ಆಕ್ಚುಲಿ ಅದು ಕಾಯಿಲೆ. ಅದು ಜೂಜ್ ಆಡೋದು ಅಭ್ಯಾಸ ಅಲ್ಲ, ಅದು ಕಾಯಿಲೆ. ಎಲ್ಲರೂ ಆಡಲ್ಲ, ಆಡ್ದವ್ರು ಬಿಡಲ್ಲ. ಲಾಸ್ಟಿಗೆ ತುಂಬಾ ಚೆನ್ನಾಗಿತ್ತು. ಡಬಲ್ ಮಾಡ್ಕೊಂಡು ಬರ್ತೀನಿ ಅಂತ ಲಾಸ್ಟ್ವರೆಗೆ ಇಷ್ಟೆಲ್ಲ ಆದ ನಂತರ ಬುದ್ಧಿ ಬರಲ್ವಲ್ಲ, ಯಾಕಂದ್ರೆ ಅದೊಂದು ಕಾಯಿಲೆ. ಅದರಿಂದ ಹೊರಡೆ ಬರೋದು ತುಂಬಾ ಕಷ್ಟ. ಅದನ್ನು ತುಂಬಾ ಚೆನ್ನಾಗಿ ಡಿಪಿಕ್ಟ್ ಮಾಡಿದ್ದಾರೆ. ಲವ್ ದ ಟೋಟಲ್ ಆಕ್ಟ್. ಸೂಪರ್. ಧನ್ಯವಾದಗಳು. ನಮ್ಮ ಕಲಾ ಶಿಕ್ಷಕಿ ಆದಂತಹ ಮಯೂರಿ ಅವರು ಏನ್ ಹೇಳ್ತಾರೆ ಕೇಳೋಣ. ಮಯೂರಿ. ಸಿ, ಕಾನ್ಸೆಪ್ಟ್ ಚೆನ್ನಾಗಿತ್ತು, ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಬಟ್ ಮಂಜು ಅವರೇ, ನಿಮ್ಮಷ್ಟಕ್ಕೆ ನೀವು ಏನು ಅಂದ್ಕೊಂಡಿದ್ದೀರಾ ಅಂತ. ಐ ಆಮ್ ಸಾರಿ ಉತ್ತಮ್ ಸರ್, ಬಟ್ ಆ್ಯಕ್ಚುಲಿ ನೀವು ಅಷ್ಟಕ್ಕೆ ನೀವು ಏನು ಅಂದ್ಕೊಂಡಿದ್ದೀರಾ? ಅಲ್ಲ, ಸಿ, ನೀವೇನು ಅಂದ್ಕೊಂಡಿದ್ದೀರಾ ನಿಮ್ಮಷ್ಟಕ್ಕೆ? ನಿನ್ನ ನೀನು ಏನ್ ಅನ್ಕೊಂಡಿದ್ಯಾ ಹೇಳಪ್ಪ. ಇಲ್ಲ ಇಲ್ಲ, ನಿರಂಜನ್, ಜೋಕ್ಸ್ ಅಪಾರ್ಟ್, ಸೀರಿಯಸ್ಲಿ ನಿಮ್ಮಷ್ಟಕ್ಕೆ ನೀವು ಏನು ಅಂದ್ಕೊಂಡ್ಬಿಟ್ಟಿದ್ದೀರಾ? ಸಿ, 1 ಸಲ ಓಕೆ, 2 ಸಲ ಓಕೆ, 3ನೇ ಸಲನೂ ಓಕೆ, 4ನೇ ಸಲನೂ ಓಕೆ. ಎವ್ರಿ ಸ್ಕಿಟ್ ಇಷ್ಟು ಚೆನ್ನಾಗಿ ಮಾಡಿದ್ರೆ ನಾನು ಎಲ್ಲ ಹೋಗ್ಲಿ. ಅಮೇಜಿಂಗ್, ಔಟ್ಸ್ಟ್ಯಾಂಡಿಂಗ್.
ಔಟ್ಸ್ಟ್ಯಾಂಡಿಂಗ್ ಆಗಿತ್ತು. ಐ ಹ್ಯಾವ್ ಟು ಮೆನ್ಷನ್ ಆರ್ಟ್ ಡಿಪಾರ್ಟ್ಮೆಂಟ್, ನಮ್ಮ ಆರ್ಟ್ ಡೈರೆಕ್ಟರ್ ಸರ್ ಸ್ಟೇಜ್ ಮೇಲೆ ಬರಲೇಬೇಕು. ಸಂತೋಷ್ ಪೂಜಾರಿ. ಸಂತೋಷ್ ಸರ್, ಇವತ್ತಿನ ಎಪಿಸೋಡ್ ಅಲ್ಲಿ 3 ಸ್ಕಿಟ್ ಅಲ್ಲೂ ಕೂಡ ನಿಮ್ಮ ಕೆಲಸ ನಿಜವಾಗ್ಲೂ ಎದ್ದು ಕಾಣಿಸ್ತಿತ್ತು. ಎಸ್ಪೆಷಲಿ ದ ಲಾಸ್ಟ್ ಆಕ್ಟ್. ನಿಮ್ಮ ಕೆಲಸ ನೀವು ತುಂಬಾ ಶಿಸ್ತಾಗಿ ಮಾಡಿದ್ದೀರಾ. ಐ ಲವ್ಡ್ ಇಟ್. ಓವರ್ ಆಲ್ ಐ ಥಿಂಕ್ ಈ ಸ್ಕಿಟ್ಗೆ ನಂದೇ ದೃಷ್ಟಿ. ಅಬ್ಬಾ, ಅದ್ಭುತ. ಜೋರ ಚಪ್ಪಾಳೆ ಹೊಡಿರಿ, ಜೋರ ಚಪ್ಪಾಳೆ. ಬಹಳ ಧನ್ಯವಾದಗಳು. ಥ್ಯಾಂಕ್ ಯು. ಮುಂದಿನ ವಾರ ಇನ್ನೊಂದು ಹೊಸ ಪರಿಕಲ್ಪನೆಯೊಂದಿಗೆ ನಾನು ನಿಮ್ಮ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಬನ್ನಿ ಬನ್ನಿ ಬನ್ನಿ. ಅಲ್ಲಿವರೆಗೂ ನಮ್ಮ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತ ನೋಡ್ತಾ ಇರೋದಕ್ಕೋಸ್ಕರ ಕಾಯ್ತಾ ಇರಿ. ನಮ್ಮನ್ನ ಮತ್ತೆ ನೆನಪು ಮಾಡ್ಕೋಬೇಕು ಅಂತಂದ್ರೆ ಊಟ ಆ್ಯಪ್ ಇದೆ, ಅದರಲ್ಲಿ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ಮತ್ತೆ ಮತ್ತೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮನ ವೀಕ್ಷಿಸ್ತಾ ಇರಿ. ಮುಂದಿನ ವಾರ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ, ಶುಭರಾತ್ರಿ, ಮಧುರ ಸ್ವಪ್ನಗಳು. ಧನ್ಯವಾದಗಳು.